ಸ್ವಾಮಿ, ಸಮಯದಲ್ಲಿ ಕರ್ತನೆ ಆರಾಧನೆ ಮಾಡುವಾಗ ಸ್ವಾಮಿ ನಿನ್ನ ಪ್ರಸನ್ನತೆ ಕರ್ತನೆ ಇಳಿದು ಬರಲಿ ಸ್ವಾಮಿ. ಇಲ್ಲಿ ಒಬ್ಬೊಬ್ಬರ ಮೇಲೆ ನಿನ್ನ ಪ್ರಸನ್ನತೆ ತುಂಬಿ ಹರಡಲಿ ಸ್ವಾಮಿ. ದಿವ್ಯಾಶೀರ್ವಾದವನ್ನು ಕರ್ತನೆ ನಮ್ಮೆಲ್ಲರಿಗೂ ನೀನು ಕೊಡು ಕರ್ತನೆ. ಹೌದು ಸ್ವಾಮಿ, ಎಲ್ಲವನ್ನು ನಿನ್ನ ಕರೆಗೆ ನಾವು ಒಪ್ಪಿಸಿಕೊಡುತ್ತಾ ನಿನ್ನ ಮಹಿಮೆಯನ್ನು ಬಯಸುತ್ತಾ ಈ ಆರಾಧನೆಯನ್ನು ವಾಕ್ಯ ಭಾಗವನ್ನು ನಿನಗೆ ಸಮರ್ಪಿಸುತ್ತೆ ಸ್ವಾಮಿ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಚೋಳ ತಂದೆ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವೆಲ್ಲರೂ ಎದ್ದು ನಿಂತು ಕೈ ಚಪ್ಪಾಳೆಯನ್ನು ತಟ್ಟುವುದು ದೇವರನ್ನು ಸ್ತುತಿಸಲು ಹೋಗುವ. ಮನೋಹಾರ ಇಂದು ನಿನ್ನಾಲಯ, ಇಸುವ
ನಾಮವನ್ನು ಗಣಪಡಿಸುವ, ಅದರ ನಾಮವನ್ನು ಮೇಲಕ್ಕೆ ಎತ್ತಿ ಅದರ ನಾಮಕ್ಕೆ ಸ್ತೋತ್ರವನ್ನು ಹೇಳುವ. ಪಾಪಿಯಾದ ನಮ್ಮನ್ನು ಆತನು ಪ್ರೀತಿಸುವ ದೇವರಾಗಿದ್ದಾನೆ. ಗಣನೆಗೆ ಬಾರದಂಥ ನಮ್ಮನ್ನು ಆತನು ಘನವಂತರಾಗಿ ಮಾಡಿದ ದೇವರು ಆತರಾಗಿದ್ದಾನೆ. ಆತನ ನಾಮವನ್ನು ಸ್ತುತಿಸಿಕೊಂಡಾಡುವ. ನನ್ನ ದೇವರೇ, ನನ್ನ ಯೇಸುವೇ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವರೇ, ನನ್ನ ಯೇಸುವೇ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪಾಪಿನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವರೇ, ನನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾನು ಮರೆಯೆನು. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವರೇ, ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾನು ಮರೆಯೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ಎಂದೆಂದಿಗೂ ನಮ್ಮೊಂದಿಗಿರುವಾತ ದೇವರಿಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಕರ್ತನೆ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಸ್ತೋತ್ರ ಕರ್ತನೆ. ಬಂಧನದಿಂದ ನಮ್ಮನ್ನು ಬಿಡಿಸಿದ ದೇವರೇ ನಿನಗೆ ಸ್ತೋತ್ರ. ನೀ ಅದ್ಭುತವನ್ನು ಮಾಡುವ ದೇವರಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಕೈಗಳನ್ನು ಎತ್ತಿಕೊಂಡು ಆ ದೇವರಿಗೆ ಗಣವನ್ನು ಪಡಿಸುವ ಅದರ ಮಹೋನ್ನತನಾದ ದೇವರಾಗಿದ್ದಾನೆ. ಸೇನಾಧೀಶ್ವರನಾದ ದೇವರು, ರಾಜಾದಿರಾಜನಾದ ಕರ್ತ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ 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 యేసయ్య ಹಲ್ಲೆಲೂಯಾ 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 యేసయ్య. ಅದ್ಭುತ ಮಾಡುವವನೇ, ಅತಿಶಯ ದೇವನೇ, ಆಲೋಚನಾ ಕರ್ತನೇ, ನನ್ನೇಸು ದೇವನೇ, ಅದ್ಭುತ ಮಾಡುವವನೇ. ನಮ್ಮ ಜೀವಿತ ಅದ್ಭುತ ಮಾಡುವಂತ ಕರ್ತನಾಥರಾಗಿದ್ದಾರೆ. ಅಕ್ಷಯ ದೇವನೇ, ಆಲೋಚನಾ ಕರ್ತನೇ, ನನ್ನೇಸು ದೇವನೇ. ನಮ್ಮ ಕೈಗಳನ್ನೆತ್ತಿ ಹಲ್ಲೆಲೂಯಾ 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 యేసయ్య ಹಲ್ಲೆಲೂಯಾ 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 యేసయ్య. ಪೇತ್ರನ ದೋಣಿಯಲ್ಲಿ ಇದ್ದಾತನೇ, ಎಂದೆಂದೂ ನನ್ನೊಂದಿಗೆ ಇರುವಾತನೇ. ಪೇತ್ರನ ದೋಣಿಯಲ್ಲಿ ಇದ್ದಾತನೇ, ಎಂದೆಂದೂ ನನ್ನೊಂದಿಗೆ ಇರುವಾತನೇ. ನನ್ನ ಜೊತೆಯಲ್ಲಿ ಇರುವಾತನೇ, ನೀನು ನನಗೆ ಸಹಾಯ ಮಾಡುವವನೇ. ನೀನು ನನ್ನ ಜೊತೆಯಲ್ಲಿ ಇರುವಾತನೇ, ನೀನು ನನಗೆ ಸಹಾಯ ಮಾಡುವವನೇ.
ಅತಿಶಯ ದೇವಾನಿನೇ, ಆಲೋಚನಾ ಕರ್ತನೇ, ನನ್ನೇಸು ದೇವಾನಿನೇ, ಅದ್ಭುತ ಮಾಡುವವನೇ, ಅತಿಶಯ ದೇವಾನಿನೇ, ಆಲೋಚನಾ ಕರ್ತನೇ, ನನ್ನೇಸು ದೇವಾನಿನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ యేసయ్య, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ యేసయ్య. ಪೇತ್ರನ ಧೋಣಿಯಲ್ಲಿ ಇದ್ದಾತನೇ, ಎಂದೆಂದು ನನ್ನೊಂದಿಗೆ ಇರುವಾತನೇ. ಪೇತ್ರನ ಧೋಣಿಯಲ್ಲಿ ಇದ್ದಾತನೇ, ಎಂದೆಂದು ನನ್ನೊಂದಿಗೆ ಇರುವಾತನೇ. ನನ್ನ ಜೊತೆಯಲ್ಲಿ ಇರುವಾತನೇ, ನೀನು ನನಗೆ ಸಹಾಯ ಮಾಡುವವನೇ, ನೀನು ನನ್ನ ಜೊತೆಯಲ್ಲಿ ಇರುವವನೇ, ನೀನು ನನಗೆ ಸಹಾಯ ಮಾಡುವವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ యేసయ్య, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ యేసయ్య. Lord, thank you, Jesus. Thank you, Lord. ಸ್ತೋತ್ರ ಸ್ವಾಮಿ. Thank you, Jesus. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ
ಸ್ತೋತ್ರಪ್ಪ. Hallelujah. Thank you Jesus. ಸರ್ವಲೋಕವನ್ನು ಆಳ್ವವನೇ, ಈ ಸರ್ವ ಸೃಷ್ಟಿ ಕರ್ತನೇ, ಸರ್ವಲೋಕವನ್ನು ಆಳ್ವವನೇ, ಪರಿಶುದ್ಧ, ನೀ ಪರಿಶುದ್ಧ, ಜಾಣ ದೇವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಜಾಣ ದೇವನೇ. Hallelujah, 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 Hallelujah. ಆರಾಧನೆ, 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 ನಡಿ, ಆರಾಧನೆ, 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 ಆರಾಧನೆ. Hallelujah, yes, yes, Hallelujah, 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 ದೇವಾ ನೀನಿಲ್ಲಿರುವೆ, ಒಂದು ಮಾತನ್ನು ಹೇಳು, ಎಲ್ಲ ಪರಿಸ್ಥಿತಿ ಬದಲಾಗುವುದು. ದೇವಾ ನೀನಿಲ್ಲಿರುವೆ, ಒಂದು ಮಾತನ್ನು ಹೇಳು, ಎಲ್ಲ ಪರಿಸ್ಥಿತಿ ಬದಲಾಗುವುದು. Hallelujah, 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 Hallelujah. ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗಿಷ್ಟವಾಗಿರಲಿ. ಪವಿತ್ರ ಆತ್ಮನೇ, ನಿನ್ನ ಅನ್ಯೋನ್ಯತೆಯು, ನಿನ್ನ ಸಹವಾಸವು ಎಷ್ಟೊಂದು ಮಧುರವು. ಜ್ಞಾನದ ಆತ್ಮನೇ, ನನ್ನ ಮನಸ್ಸೆಲ್ಲ ನಿನದಾಗಿದೆ, ನನ್ನ ಬದುಕೆಲ್ಲ ನಿನದಾಗಿದೆ. ಬಾಯಾರಿದ ಜಿಂಕೆಯ ಹಾಗೆ ನಾನಿನಗಾಗಿ ಕಾತುರೆಯುವೆ. ದೇವರ ಆತ್ಮನೇ, ನಿನ್ನನ್ನೇ ಆರಾಧಿಸುವೆ. ನಿನ್ನ ವಾಕ್ಯವ ಕಲಿಸು, ನಿನ್ನ ಚಿತ್ತವ ತಿಳಿಸು, ಮೇಲೆ ಚಲಿಸಯ್ಯ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ. ಯೇಸುವೇ, ನೀನು ಸರ್ವಶಕ್ತನಾದಂಥ ದೇವರು, ನನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಇವತ್ತು
ನಾವು ಈ ಸ್ಥಳದಲ್ಲಿ ಸೇರಿ ಬಂದಿರಬೇಕಾದ್ರೆ ನಮ್ಮ ಧರ್ಮ ಕಾರ್ಯಗಳ ನಿಮಿತ್ತವಾಗಿ ಅಲ್ಲ ದೇವರೇ. ಹೌದು ಕರ್ತನೇ, ಯಾವುದೇ ಒಂದು ಕರ್ಮ ಮಾರ್ಗಗಳಿಂದಲ್ಲ. ನೀನು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ನಿನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸುವುದರ ಮೂಲಕ ಆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಲಿ ಯಜ್ಞದ ಮೂಲಕವಾಗಿ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಿನ್ನ ಸಮಕ್ಷಮಕ್ಕೆ ಬರುವುದಕ್ಕೆ ನಮಗೊಂದು ಜೀವವುಳ್ಳ ದಾರಿಯನ್ನು ನೀನು ಮಾಡಿಕೊಟ್ಟಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಇಲ್ಲಿರೋ ಪ್ರತಿಯೊಬ್ಬೊಬ್ಬರ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಹೇಬೇಲನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತನಾಡುವ ಯೇಸುವಿನ ರಕ್ತ ಇಲ್ಲಿರುವ ಒಬ್ಬೊಬ್ಬರ ಮೇಲೆ ನಾವು ಕೇಳಿಕೊಳ್ತಾ ಇದ್ದೇವಪ್ಪ. ನಮ್ಮ ಮನಸ್ಸು ಓ ಕರ್ತನಿಗಾಗಿ ಅದು ಕೇಂದ್ರೀಕರಿಸಲ್ಪಡಲಿ, ವಾಕ್ಯಕ್ಕೋಸ್ಕರ ಕೇಂದ್ರೀಕರಿಸಲ್ಪಡಲಿ. ಈ ಒಂದು ಸೇವೆಗೆ ವಿರುದ್ಧವಾಗಿ, ಆರಾಧನೆಗೆ ವಿರುದ್ಧವಾಗಿ ಎಲ್ಲ ತಡೆ ಹಿಡಲ್ಪಟ್ಟಂತ ಎಲ್ಲ ಕೊತ್ತಲುಗಳು ಈಗಾಗಲೇ ಅದು ಸಂಪೂರ್ಣವಾಗಿ ಅದು ನಾಶವಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ ದೇವರೇ. ನಿನ್ನ ದೂತರು ಇದ್ರಿ ಸುತ್ತಲೂ ಓ ಎಲಿಷನ ಒಂದು ಸೇವೆಗಾಗಿ ಕಳುಹಿಸಲ್ಪಟ್ಟಂತ ಆ ದಂಡು ಈ ಒಂದು ಸ್ಥಳವನ್ನು ಆವರಿಸಿಕೊಂಡಿರೋದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಮುಂದಿನ ಭಾಗದಲ್ಲಿ ನಿನ್ನ ಅಧೀನಕ್ಕೆ ಎಲ್ಲವನ್ನು ತೆಗೆದುಕೊಂಡು ನನ್ನೊಂದಿಗೆ ನಮ್ಮೊಂದಿಗೆ ನೀನು ಮಾತನಾಡು. ಇದರ ಮೂಲಕ ನಿನಗೆ ಮಹಿಮೆ ಆಗಲಿ. ಯೇಸು ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಾವೆಲ್ಲರೂ ಜೋರಾಗಿ ನಮ್ಮ ಕರ್ತನಾದ ಯೇಸುವಿಗೊಂದು ಕೈ ಚಪ್ಪಾಳೆ ತಟ್ಟಿಕೊಂಡು ನಾವು ಕೂತ್ಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಹೊಸ ವರ್ಷದಲ್ಲಿ ನಿಮ್ಮ ಮಧ್ಯದಲ್ಲಿ ಬಂದು ಸೇವೆ ಮಾಡಲಿಕ್ಕೆ ಕೃಪೆ ಕೊಟ್ಟಂಥ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಅವಕಾಶ ಕೊಟ್ಟಂಥ ಸಭಾ ಪಾಲಕರಿಗೂ, ಸಭೆ ಎಲ್ಲ ಹಿರಿಯರಿಗೂ, ಎಲ್ಲ ಕುಟುಂಬಕ್ಕೂ ನಾನು ವಂದನೆಯನ್ನು ಸಲ್ಲಿಸ್ತಾ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೇನೆ. ದೇವರು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ದೇವರು. ಆದ್ದರಿಂದ ಆ ಒಳ್ಳೆತನದಿಂದ ಆತನ ಇಲ್ಲಿ ನಾವು ಸೇರಿ ಬಂದಿರೋದಾದರೆ ಅದು ಆತನ ಒಳ್ಳೆತನ. ಹಲ್ಲೆಲೂಯಾ. ಆದ್ದರಿಂದ ಈ ಸಂದರ್ಭದಲ್ಲಿ ಒಂದು ಸೀಸನ್ ಎಲ್ಲ ಮುಗಿದೋಯ್ತು ಡಿಸೆಂಬರಲ್ಲಿ ಅಲ್ವಾ. ತುಂಬ ಸೀಸನ್, ಎಲ್ಲರೂ ಬಿಸಿ ಎಲ್ಲ ವಿಷಯದಲ್ಲಿ. ಆದರೆ ಈ ಸಂದರ್ಭದಲ್ಲಿ ದೇವರ ವಾಕ್ಯ ನಮಗೇನು ಮಾತಾಡ್ತದೆ? ಯೇಸುವನ್ನು ಜನರು, ಲೋಕ ಯೇಸುವನ್ನು ಎಲ್ಲಿ ನೋಡ್ತಾ ಇದೆ? ಸಭೆ ಎಲ್ಲಿ ನೋಡ್ತಾ ಇದೆ? ಕಳೆದ ತಿಂಗಳಲ್ಲೆಲ್ಲ ನಾವು ನೋಡಿದೆವು ಅನೇಕ ಕಡೆಗಳಲ್ಲಿ ಯೇಸುವನ್ನು ಅಲ್ವಾ ಎಲ್ಲಿ ನೋಡಿದರು? ಗೋದಲಿಯೊಳಗೆ ನೋಡಿಬಿಟ್ರಲ್ಲ, ಸಣ್ಣ ಒಂದು ಮಗುವಾಗಿ ಗೋದಲಿಯಲ್ಲಿ ನೋಡಿಬಿಟ್ರು. ಹಾಗೆ ಇನ್ನೊಂದು ಸ್ವಲ್ಪ ಸಮಯ ಬಂದರೆ ಶಿಲುಬೆಯಲ್ಲಿ ನೋಡುವಂಥ ಒಂದು ಅಲ್ವಾ ಸೀಸನ್ ಬರ್ತದೆ. ಆದರೆ ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಯೇಸುವನ್ನು ನಾವು ಎಲ್ಲಿಟ್ಟಿದ್ದೇವೆ? ಯೇಸು ನಮ್ಮ ಹೃದಯದಲ್ಲಿದ್ದಾನ? ಯೇಸುವಿಗೆ ನಮ್ಮ ಹೃದಯದಲ್ಲಿ ಸ್ಥಾನ ಸಿಕ್ಕಿದೆಯಾ? ನಾವು ಕೊಟ್ಟಿದ್ದೇವಾ? ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಭಾಳ ಮುಖ್ಯವಾಗಿ. ಹಾಗಾಗಿ ಈ ಲೋಕದಲ್ಲಿ ಸಭೆ ಅನ್ನುವಾಗ ಅನೇಕ ಅಲ್ವಾ ಜನಗಳು ಸೇರಿ ಬರುವಂಥ ಒಂದು ಸ್ಥಳಕ್ಕೆ ಸಭೆ ಅಂತೇಳಿ ಹೇಳ್ಬೋದು. ಆದರೆ ಈ ರೀತಿಯಾಗಿ ದೇವರನ್ನು, ಆತನ ನಾಮವನ್ನು ಮೇಲಕ್ಕೆತ್ತಿ ಆತನನ್ನು ಆರಾಧಿಸುವುದಕ್ಕೂ, ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕೂ, ಆತನನ್ನು ತಿಳ್ಕೊಳ್ಳುವುದಕ್ಕೂ ಸೇರಿ ಬರುವಂಥ ಸಭೆ ಇದು ಲೋಕದಿಂದಲೇ ಒಂದು ಪ್ರತ್ಯೇಕಿಸಲ್ಪಟ್ಟಂಥ ಒಂದು ಸಭೆ. ಈ ಸಭೆಗಾಗಿ ಒಂದು ದೊಡ್ಡ ಬೆಲೆ ಕಟ್ಟಿದೆ, ಅದು ಯೇಸು ಕ್ರಿಸ್ತನ ರಕ್ತ ಅಲ್ವಾ. ಯೇಸು ಕ್ರಿಸ್ತನು ತನ್ನ ಸ್ವರಕ್ತದಿಂದ ಸಂಪಾದಿಸಿಕೊಂಡಂಥ ಸಭೆ ಇವತ್ತು ನಾವಾಗಿದ್ದೇವೆ. ಓಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 10ನೇ ಅಧ್ಯಾಯಕ್ಕೆ ಬರಬೇಕಾದರೆ ಆನ್ಲೈನಲ್ಲಿ ಕೂಡ ಸೇರಿ ಬಂದಂಥ ಎಲ್ಲ ದೇವ ಮಕ್ಕಳನ್ನು ದೇವರು ಆಶೀರ್ವದಿಸಲಿ.
ಮತ್ತು ನಿಮಗೂ ಹೊಸ ವರ್ಷದ ಶುಭಾಶಯ. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಆರಾಧನೆಯಲ್ಲಿ ನೀವು ಕೂಡ ಪಾಲು ತೆಗೆದುಕೊಳ್ಳುವುದಕ್ಕೆ ದೇವರು ನಿಮಗೆ ಕೃಪೆ ಕೊಟ್ಟಿದ್ದಾನೆ. ಆದ್ದರಿಂದ ನೀವಿರುವಂಥ ಸ್ಥಳಗಳಲ್ಲಿ ದೇವರು ನಿಮ್ಮ ಜೊತೆಯಲ್ಲಿ ಕೂಡ ಮಾತಾಡಲಿ. ಗಾಡ್ ಬ್ಲೆಸ್ ಯು. 10ನೇ ಅಧ್ಯಾಯದಲ್ಲಿ 25ನೇ ವಚನ ಯಾವಾಗಲೂ ನಾವು ಕೇಳುವಂಥ ವಾಕ್ಯ ಇದು. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಹಾಗಾದ್ರೆ ಇವತ್ತು ಸಭೆ, ಇಲ್ಲಿ ನಾವು ನೋಡ್ತೇವೆ, ಸಭೆ ಸೇರಿ ಬರುವಂಥ ಒಂದು ಉದ್ದೇಶ ಏನಂತೇಳಿ ಹೇಳಿದರೆ, ಕರ್ತನು ಬರುವಾಗ ಸಭೆ ಎತ್ತಲ್ಪಡಬೇಕು ಅಲ್ವಾ? ಸಭೆ ಎತ್ತಲ್ಪಡಬೇಕು. ಆದ್ದರಿಂದ ಇಲ್ಲಿ ಹೇಳ್ತದೆ ಏನಂತೇಳಿ ಹೇಳಿದರೆ, ವರ್ಷಗಳು ಗತಿಸಿ ಹೋಯಿತು, ತಿಂಗಳುಗಳು ಗತಿಸಿ ಹೋಯಿತು. ಅದು ಹೋದ ಹಾಗೆ ಕರ್ತನು ಬರುವಂಥ ದಿನ ನಮಗೇನಾಗ್ತಾ ಇದೆ, ಇನ್ನೂ ಸಮೀಪ ಆಗ್ತಾ ಇದೆ. ಸಮೀಪ ಆಗುವುದಿರುವುದರಿಂದ ಅವನು ಹೇಳ್ತಾನೆ ಏನಂತೇಳಿ ಹೇಳಿದರೆ, ಸಮೀಪಿಸ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗಾದರೆ ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ. ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ. ಎಷ್ಟು ಜನ ನಂಬ್ತೀರಿ ಅಲ್ವಾ? ಖಂಡಿತವಾಗಿಯೂ ದೇವರು ಅದಕ್ಕೆ ಅಲ್ಲಿ ಹೇಳ್ತದೆ, ನೀವು ನೋಡುವುದರಿಂದ, ಭೂಮಿ ಮೇಲೆ ಏನೆಲ್ಲ ನಡೀತಾ ಇದೆ ಇದನ್ನೆಲ್ಲ ನೋಡುವುದರಿಂದ ನಾವು ಒಬ್ಬರನ್ನೊಬ್ಬರನ್ನು ಎಚ್ಚರಿಸಬೇಕಂತೆ. ಆದ್ದರಿಂದ ಹಾಗಾದರೆ ಸಭೆ ಇವತ್ತು ಕರ್ತನು ಬರುವಂಥ ದಾರಿಯನ್ನು ಎದುರು ನೋಡ್ತಿರುವಂಥದ್ದು ಭಾಳ ಅವಶ್ಯಕತೆ. ಹಾಗಾಗಿ ನನಗೆ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ, ನಾವು 25ನೇ ವಚನದಿಂದ ನಿಮಗೋಸ್ಕರ ಇದನ್ನು ಓದಲಿಕ್ಕೆ ಓದ್ತೇನೆ ನಾನು. 25ನೇ ವಚನದಿಂದ, ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು, ದೇವಭಕ್ತನು ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಎಂಥ ಒಳ್ಳೆ, ಯಾಕಂದರೆ ಆ ಕಾಲದಲ್ಲಿ ಯೇಸು ಹುಟ್ಟಿ ಬರುವ ಮೊದಲೇ ಒಬ್ಬ ವ್ಯಕ್ತಿ ಜೀವಿಸ್ತಿದ್ದಂಥ ಒಬ್ಬ ವ್ಯಕ್ತಿ ಸಿಮೆಯೋನನ ಕುರಿತು ಬರೆದದಲ್ಲಿ ಯೇಸು ಕ್ರಿಸ್ತನ ದಾರಿಯನ್ನು ಅವನು ಎದುರು ನೋಡ್ತಾ ಇದ್ದಂತೆ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ 700-800 ವರ್ಷಗಳ ಹಿಂದೆ ಪ್ರವಾದಿಸಲ್ಪಟ್ಟಂಥ ಪ್ರವಾದನೆ ಈ ಸಿಮೆಯೋನನಿಗೆ ಗೊತ್ತಿತ್ತು ಅಲ್ವಾ? ಒಂದು ಮಗು, ಅವನು ಹೇಳ್ತಾನೆ, ಒಂದು ಮಗು ನಮಗೋಸ್ಕರ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವನು ಬಾಹುವಿನ ಮೇಲೆ. ಅವನ ಹೆಸರೇನು? ಎಲ್ಲರೂ ಹೇಳಿ, ಜೋರಾಗಿ ಹೇಳಿ, ಎಲ್ಲರೂ ಹೇಳಿ. ಅದ್ಭುತ ಸ್ವರೂಪನು. ಎಲ್ಲರೂ ಹೇಳಿ, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಹಾಗಾದರೆ ಅಲ್ಲಿ ಎರಡೂ ಭಾಗದಲ್ಲಿ ನಾವು ನೋಡ್ತೇವೆ, ಯೆಶಾಯನು ಹೇಳ್ತಾನೆ ಒಂದು ಮಗು. ಹಾಗಾದರೆ ಇಲ್ಲಿ ದೇವರ ಒಂದು ಆತನ ಹೇಗೆಂತೇಳಿ ಹೇಳಿದರೆ, ಅಲ್ಲಿ ನಾವು ಒಂದು ಆತನು ಮನುಷ್ಯನಾಗಿ ಬರುವಂಥದ್ದನ್ನು ಅಲ್ಲಿ ಆತನು ಹೇಳ್ತಾನೆ. ಅದೇ ಭಾಗದಲ್ಲಿ ಮುಂದೆ ಹೇಳ್ತಾನೆ ಆತನೇ ದೇವರು ಎಂಬುದಾಗಿ ಕೂಡ ಆತನು ತೋರಿಸ್ತಾನೆ. ಯಾಕಂದರೆ ಆತನು ಮಗುವಾಗಿ ಈ ಲೋಕಕ್ಕೆ ಆತನು ಬಂದ, ನನ್ನ ನಿಮ್ಮ ಹಾಗೆ ಶರೀರಧಾರಿಯಾಗಿ ಬಂದ, ಮನುಷ್ಯನಾಗಿ ಬಂದ, ಮತ್ತು ಆತನೇ ದೇವರು ಎಂಬುದಾಗಿ ಅವನು ಯೆಶಾಯನು ಪ್ರವಾದಿಸಿದನ್ನು ನಾವು ನೋಡ್ತೇವೆ. ಆದ್ದರಿಂದ ಈ ಸಿಮೆಯೋನನೆಂಬ ಒಬ್ಬ ವ್ಯಕ್ತಿ ಈ ಪ್ರವಾದನೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅವನೊಬ್ಬ ದೇವ ಭಕ್ತನಾಗಿ ಈ ವಾಕ್ಯವನ್ನು ಅವನು ನಂಬುವನಾಗಿರುವುದರಿಂದ ಅವನಿಗೆ ದೈವೋಕ್ತಿ ಉಂಟಾಗಿತ್ತೇನಂತೇಳಿ ಹೇಳಿದರೆ,
ತಂದೆಯಾದ ದೇವರು ಕಳುಹಿಸುವಂಥ ರಕ್ಷಕನನ್ನು ಕಾಣದೆ ನೀನು ಸಾಯುವುದಿಲ್ಲ. ಹಾಗಾಗಿ ಆತನು ಕ್ರಿಸ್ತನ ಬರುವಿಕೆಯನ್ನು ಆತನ ಎದುರು ನೋಡ್ತಾ ಇದ್ದ. ಪವಿತ್ರಾತ್ಮನಿಂದ ಅವನಿಗೆ ಪ್ರೇರಣೆ ಆಗಿತ್ತು, ನೀನು ಆತನನ್ನು ನೋಡದೆ ಸಾಯುವುದಿಲ್ಲ. ಒಂದು ವೇಳೆ ಇವತ್ತು ನಾನು ಹೇಳ್ತೇನೆ ಪ್ರಿಯರೇ, ಹಾಗಾದರೆ ಸಿಮೆಯೋನನ ಆಸೆ ಏನಾಗಿದೆ ಅಲ್ಲಿ? ನೆರವೇರ್ತು. ಓಕೆ, ಮುಂದೆ ಅಲ್ಲಿ ಹೇಳ್ತದೆ ಏನಂತೇಳಿ ಹೇಳಿದರೆ, ಓಕೆ, ಇವನು ಪವಿತ್ರಾತ್ಮ ದೈವೋಕ್ತಿ ಉಂಟಾಗಿತ್ತು. ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಗ ತಂದೆ ತಾಯಿಗಳು ಯೇಸು ಎಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ, ಒಡೆಯನೇ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು, ನೀನು ನೇಮಿಸಿದ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಎಂಥ ಒಂದು ಸೌಭಾಗ್ಯ! ಹಾಗಾಗಿ ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠ. ಆತನೊಂದು ಚಿಕ್ಕ ಮಗುವಾಗಿ ಈ ಲೋಕಕ್ಕೆ ಬಂದಾಗ ಸಿಮೆಯೋನನ ಕೈಯಲ್ಲಿದ್ದಾನೆ. ಎತ್ತಿಕೊಂಡು ಆತನು ದೇವರನ್ನು ಕೊಂಡಾಡ್ತಾನೆ. ಏನಂತ ಹೇಳಿದರೆ, ನನ್ನ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು, ಈಗ ನನಗೆ ಸಮಾಧಾನದಿಂದ ಹೋಗುವುದಕ್ಕೆ ಅಲ್ಲಿ ಓಕೆ ಅವನು ಹೇಳ್ತಾನೆ, ಸಮಾಧಾನದಿಂದ ಹೋಗೋದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆ ಆಯಿತು ಎಂಬುದಾಗಿ. ಹಾಗಾದರೆ ನಾನು ಹೇಳ್ತೇನೆ, ಒಂದು ವೇಳೆ ಇವತ್ತು ಸಿಮೆಯೋನನ ಹಾಗೆ ನಾವು ಕೂಡ ಯೇಸುವಿನ ಆ ಬರುಣವನ್ನು ಎದುರು ನೋಡುವರಾಗಿರುವುದಾದರೆ, ಒಂದು ವೇಳೆ ಆತನು ಬರುವಂಥ ದಿನದಲ್ಲಿ ನಾವು ಜೀವಿಸ್ತಾ ಇರುವುದಾದರೆ, ಪವಿತ್ರಾತ್ಮನ ಏನು ಹೇಳ್ತಾನೆ ಅಂತೇಳಿ ಹೇಳಿದರೆ, ನೀನು ಮರಣವನ್ನು ಅನುಭವಿಸದೆ ಹಾಗೇ ನೀನು ಎತ್ತಲ್ಪಡ್ತೀಯ. ಹಲ್ಲೆಲೂಯಾ! ಮರಣವನ್ನು ಅನುಭವಿಸದೆ ಹಾಗೇ ನೀನು ಎತ್ತಲ್ಪಡ್ತೀಯ. ಹಾಗಾಗಿ ಇವತ್ತು ನನ್ನ ನಿಮ್ಮ ನಿರೀಕ್ಷೆ ಏನು? ಇದನ್ನು ನಾವು ಮಂದಟ್ಟು ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ಸಭೆಗೆ ಆತನ ಎಚ್ಚರಿಸ್ತಾನೆ ಏನಂತೇಳಿ ಹೇಳಿದರೆ, ಕ್ರಿಸ್ತನ ಬರುವಿಕೆ ಪ್ರತ್ಯಕ್ಷ ಆತನ ಹತ್ತಿರವಾಗಿದೆ. ಆದ್ದರಿಂದ ಒಬ್ಬರನ್ನೊಬ್ಬರು ಏನು ಮಾಡಿ, ನೀವು ಎಚ್ಚರಿಸಿ ಆತನ ಬರುಣಕ್ಕಾಗಿ ನಾವು ಸಿದ್ಧರಾಗಲೇಬೇಕು. ಅದಕ್ಕೋಸ್ಕರ ಪ್ರಿಯರೇ, ನಾವು ಸಭೆಯಾಗಿ ನಾವು ಸೇರಿ ಬರ್ತಾ ಇದ್ದೇವೆ. ಕರ್ತನನ್ನು ನಾವು ತಿಳ್ಕೊಳ್ಬೇಕು, ಕರ್ತನ ವಾಕ್ಯದಲ್ಲಿ ನಾವು ಜೀವಿಸಬೇಕು, ಮತ್ತು ಕರ್ತನು ಬರುವಾಗ ಆತನನ್ನು ನಾವು ಎದುರುಗೊಳ್ಬೇಕು ಎಂಬಂಥ ಈ ಉದ್ದೇಶದಿಂದ ದೇವರು ಏನು ಮಾಡಿದ್ದಾರೆ ಅಂತೇಳಿ ಹೇಳಿದರೆ, ನಮ್ಮನ್ನು ಈ ಲೋಕದಿಂದ ಪ್ರತ್ಯೇಕಿಸಿ ಸ್ವರಕ್ತದಿಂದ ನಮ್ಮನ್ನು ಸಂಪಾದಿಸಿಕೊಂಡು ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆದ್ದರಿಂದ ಓಕೆ, ಈ ಎದುರು ನೋಡ್ತಿದ್ದವರು ನಾವು ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಒಂದು 2 ಗುಂಪನ್ನು ನಾವು ನೋಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ 1ನೇ ವಚನದಿಂದ ಹೀಗೆ ಹೇಳ್ತದೆ, ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ಯೆಯರಿಗೆ ಹೋಲಿಕೆ ಆಗಿದೆ. ಎಷ್ಟು ಮಂದಿ ಕನ್ಯೆಯರು? ಎಲ್ಲರೂ ಕನ್ಯೆಯರೇ ಅಲ್ವಾ? 10 ಮಂದಿ ಕನ್ಯೆಯರು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಗೊಂಡ್ರು, ಆದರೆ ಎಣ್ಣೆ ತಗೊಳ್ಳಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳೆಲ್ಲ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಗೊಂಡ್ರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆ ಕೂಗು ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೂ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದಿತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ನೀವು ಎಚ್ಚರವಾಗಿರಿ, ಇನ್ನೊಬ್ಬರನ್ನು ಎಚ್ಚರ ಪಡಿಸಿರಿ.
ಎಚ್ಚರಪಡಿಸಿರಿ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ 10 ಮಂದಿಗೆ ಕೂಡ ಏನು ಗೊತ್ತಿತ್ತು? ಯೇಸು ಬರ್ತಾರಂತ ಗೊತ್ತಿತ್ತು ಅಲ್ವಾ? 10 ಮಂದಿಗೆ ಗೊತ್ತಿದೆ ಯೇಸು ಬರ್ತದಂತಲೇ ಹೇಳಿ. ಆದರೆ 5 ಮಂದಿ ಆ ಭಾಗದಲ್ಲಿ ಅವರು ಎಚ್ಚರವಾಗಿದ್ದವರು ಪ್ಲಸ್ ಅವರು ಸಿದ್ಧವಾಗಿದ್ದವರು. ಬಟ್ ಇನ್ನೊಂದು 5 ಮಂದಿಯನ್ನು ನಾವು ನೋಡ್ತೇವೆ, ಅವರಿಗೆ ಗೊತ್ತಿತ್ತು, ಅವರು ಎಚ್ಚರವಾಗಿಲ್ಲ, ಅವರು ಸಿದ್ಧವಾಗಿಯೂ ಕೂಡ ಇರಲಿಲ್ಲ. ಆದರೆ ಅಲ್ಲಿ ನಾವು ನೋಡ್ತೇವೆ, ಯಾರು ಕರ್ತನ ದಾರಿಯನ್ನು ಅವರು ಎದುರು ನೋಡ್ತಾ ಇದ್ರು, ಕರ್ತನ ಭರಣವನ್ನು ಎದುರು ನೋಡ್ತಾ ಇದ್ರು, ಸೀಮೆಯೋನನ ಹಾಗೆ ನಾವು ನೋಡ್ತೇವೆ, ಆ ಕರ್ತನ ಪ್ರತ್ಯಕ್ಷತೆಯಲ್ಲಿ ಅವರು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಟೇ ಹೋದರು. ಆದರೆ 5 ಮಂದಿ, ಮಿಕ್ಕ 5 ಮಂದಿ ನಾವು ನೋಡ್ತೇವೆ, ಅವರು ತಳ್ಳಲ್ಪಟ್ಟವರಲ್ಲ, ಅವರು ಕೈ ಬಿಡಲ್ಪಟ್ಟವರು. ಯಾಕೆಂದರೆ ಇನ್ನು ಸೆಕೆಂಡ್ ಚಾನ್ಸ್ ಅವರಿಗೆ ಅಲ್ವಾ? ರಕ್ತ ಸಾಕ್ಷಿಯೋ ಅಥವಾ ಕ್ರಿಸ್ತ ವಿರೋಧಿ ಆಳ್ವಿಕೆಯಲ್ಲಿ ಏನಾಗಬೇಕೋ ಗೊತ್ತಿಲ್ಲ. ಆದರೆ ಇಲ್ಲಿ ನಾವು ನೋಡ್ತೇವೆ, ಫಸ್ಟ್ ಚಾನ್ಸಲ್ಲಿ ಅವರು ಹೋಗಿಯೇ ಬಿಟ್ಟರು. ಆದ್ದರಿಂದ ಇವತ್ತು ಸಭೆಗೆ ಈ ಎಲ್ಲ ಸಂಗತಿಗಳನ್ನು ಎಚ್ಚರಿಕೆಗಾಗಿ ದೇವರು ನಮಗೇನು ಮಾಡಿದ್ದಾನೆ? ಇದನ್ನು ಕೊಟ್ಟಿದ್ದಾನೆ. ನಮ್ಮ ಎಚ್ಚರಿಕೆಗಾಗಿ ದೇವರು ಇದನ್ನು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವಚಂದ್ರೆ, ಯೇಸುವನ್ನು ಲೋಕ ನೋಡಿದ ರೀತಿಯಲ್ಲಿ ನಾವು ನೋಡಲಿಕ್ಕೆ ಆಗೋದಿಲ್ಲ. ಬೈಬಲ್ ಏನು ಹೇಳ್ತದೋ ಬೈಬಲ್ ಆಧಾರ ಪ್ರಕಾರವೇ ನಾವು ಸತ್ಯವೇದದಲ್ಲಿ ಯೇಸುವನ್ನು ನಾವು ನೋಡಬೇಕಾಗಿದೆ. ಆದ್ದರಿಂದ ಕಳೆದ ತಿಂಗಳಲ್ಲಿ ಈ ಎಲ್ಲ ವಿಷಯದಲ್ಲಿ ನಾವು ತುಂಬ ನಾವು ಧ್ಯಾನ ಮಾಡಿದ್ದೇವೆ. ಯಾಕಂದರೆ ಅಲ್ಲಿ ನಾವು ನೋಡ್ತೇವೆ, ಇಲ್ಲಿ ಸೀಮೆಯನ್ನು ಆತನು ಸಿದ್ಧವಾಗಿದೆ, ಎದುರು ನೋಡ್ತಾ ಇದ್ದ. ಅದೇ ರೀತಿಯಲ್ಲಿ ಇನ್ನೊಂದು ಭಾಗದಲ್ಲಿ ನಾವು ನೋಡ್ತೇವೆ, ಅದೇ ಲೂಕನು ಬರೆಸುವಾರ್ತೆ 2ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ 8ನೇ ವಚನದಿಂದ ನಾವು ಓದಿಕೊಂಡು ಬರಬೇಕಾದ್ರೆ ಅಲ್ಲಿ ನಾವು ನೋಡ್ತೇವೆ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡೋ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ. ಇದು ಬರೀ ಸಂತೋಷ ಅಲ್ಲ. ಯಾವ ಸಂತೋಷ ಇದು ಹೇಳಿ ಎಲ್ಲರೂ? ಮಹಾ ಸಂತೋಷ. ಯಾಕಂತೇಳಿ ಹೇಳಿದರೆ ಈ ಸಂತೋಷ ಇದನ್ನು ವಿವರಣೆ ಮಾಡಿ ಅಂತೇಳಿ ಹೇಳಿದರೆ ಇದು ವಿವರಣೆ ಮಾಡಲಿಕ್ಕೇನು ಕಷ್ಟ. ಬೇರೆ ನಾವು ನೋಡ್ಬೋದಲ್ಲ, ಈ ಲೋಕದಲ್ಲಿ ಅನೇಕ ಸಂತೋಷ ಪಡುವ ಸಂಗತಿಗಳುಂಟು, ಅದನ್ನೆಲ್ಲ ಬಂದು ನಾವು ಹೇಳ್ಬೋದು ಇನ್ನೊಬ್ಬರಿಗೆ. ಆದರೆ ಇಲ್ಲಿ ಹೇಳ್ತದೆ, ಇದು ಮಹಾ ಸಂತೋಷ, ಇದು ಪರಲೋಕದಿಂದ ಬಂದಂಥ ಒಂದು ಸಂತೋಷ. ಹಾಗಾಗಿ ಈ ಸಂತೋಷ ಇವತ್ತು ನಮ್ಮ ಒಳಗೆ ಇದೆಯಾ? ಯಾಕಂದರೆ ಲೋಕದಲ್ಲಿ ನಾವು ಅನುಭವಿಸುವ ಸಂತೋಷ ಎಲ್ಲ ಅಂತೇಳಿ ಹೇಳಿದರೆ ಸ್ವಲ್ಪ ಹೊತ್ತಲ್ಲಿ ಅದು ಬಿಟ್ಟು ಹೋಗ್ತದೆ. ಆದರೆ ಈ ಮಹಾ ಸಂತೋಷ ಇದೆಯಲ್ಲ, ಯಾವಾಗಲೂ ನಮ್ಮ ಮುಖ ಹೇಗಿರ್ತದೆ ಗೊತ್ತಾ? ಎಲ್ಲಿ ನೋಡಿದ್ರು ಅಲ್ವಾ, ಅವನ ಮುಖ ಹೇಗಿರ್ತದೆ ಅಂತೇಳಿ ಹೇಳಿದರೆ, ಯಾವ ಬಿಸಿಲಿನ ಧಗೆಗೂ ಭಯಪಡದೆ ನೀರಾವರಿಯಲ್ಲಿ ನೆಡಲ್ಪಟ್ಟಂಥ ಅಲ್ವಾ ಸಸಿಗಳ ಹಾಗೆ ಇರ್ತದೆ. ಆದ್ದರಿಂದ ಈ ಸಂತೋಷ ನಿನ್ನ ಒಳಗೆ ಬರಬೇಕಾದ್ರೆ ಅದು ಬೇರೆ ಎಲ್ಲಿಯೂ ಇಲ್ಲ, ಅದು ಕ್ರಿಸ್ತನಲ್ಲಿದೆ. ಯಾರು ಯೇಸುವನ್ನು ತಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ, ಈ ಸಂತೋಷ ಪೂರ್ವದಲ್ಲಿಲ್ಲ, ಪಶ್ಚಿಮದಲ್ಲಿಲ್ಲ, ಉತ್ತರದಲ್ಲಿಲ್ಲ, ದಕ್ಷಿಣದಲ್ಲಿಲ್ಲ. ಇದೆಲ್ಲಿದೆ ಅಂತೇಳಿ ಹೇಳಿದರೆ ಪರಲೋಕದಿಂದ ಬಂದಂತಹ ಯೇಸು ಕ್ರಿಸ್ತನಲ್ಲಿದೆ. ಇವತ್ತು ನಾವು ನೋಡ್ತೇವೆಲ್ಲ, ಜನರು ಅಯ್ಯೋ ನನ್ನ ಕುಟುಂಬದಲ್ಲಿ ಸಂತೋಷ ಇಲ್ಲ, ನನ್ನ ಕುಟುಂಬಕ್ಕೊಂದು ಬಿಡುಗಡೆ ಬೇಕು, ಎಷ್ಟು ಖರ್ಚು ಮಾಡಲಿಕ್ಕೂ ಸಿದ್ಧ, ಸಾಲ ಮಾಡಿ ಆದರೂ ಬಿಡುಗಡೆ ಆಗಬೇಕು. ನಾನು ಹೇಳ್ತೇನೆ ಏನಂತೇಳಿ ಹೇಳಿದರೆ, ನಾವು ಎಷ್ಟೇ ಬೆಲೆ ಕಟ್ಟಿದರೂ ಕೂಡ ದೇವರು ಕೊಟ್ಟಂಥ ಬಿಡುಗಡೆಗೆ ಆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಬೆಲೆಯನ್ನು ದೇವರು ಏನು ಮಾಡಿದ್ದಾರೆ? ಆಲ್ರೆಡಿ ನಮಗೆ ಕೊಟ್ಟಾಗಿದೆ. ಆದ್ದರಿಂದ ನಮಗೆ ಸಿಕ್ಕಿದಂಥ ಬಿಡುಗಡೆ ಉಚಿತವಾಗಿ, ಫ್ರೀ ಕಾಸ್ಟಲ್ಲಿ ಸಿಕ್ಕಿದಂಥ ಅಲ್ವಾ ಬಿಡುಗಡೆ. ಆದರೆ ಈ ಬಿಡುಗಡೆಗೆ ಬೆಲೆ ಕಟ್ಟಿದವರು ದೇವರು. ಯಾಕಂದರೆ ಆ ಬೆಲೆ ನಿನ್ನ ಹತ್ರ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ದೇವರು ಅಂಥ ಒಂದು ಬೆಲೆಯನ್ನು ಕಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ಈ ಕುರುಬರು ಹೊಲದಲ್ಲಿದ್ದು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಅವ್ರು ಏನು ಮಾಡ್ತಾಯಿದ್ರಂತೆ? ನಿದ್ರೆ ಮಾಡ್ತಾಯಿದ್ರು, ರಾತ್ರಿಯಲ್ಲಿ ಕಾಯ್ತಾಯಿದ್ರು. ಹಾಗಾದರೆ ಅವರು ಕುರುಬರು ಹೇಗೆ? ಹಾಗಾದರೆ ಅವರು ಎಚ್ಚರವಾಗಿರುವವರು,
ತಮ್ಮ ಕುರಿಗಳನ್ನು ಕಾಯುವವರು ಹೇಗಿರ್ತಾರೆ? ಅವರು ಎಚ್ಚರವಾಗಿರುವವರು. ಯಾಕೆ ಎಚ್ಚರವಾಗಿರ್ಬೇಕವರು? ನಿಮಗೆ ಗೊತ್ತಿದೆ ಧರ್ಮಶಾಸ್ತ್ರದಲ್ಲಿ ಹೇಗೆ ಅಂತೇಳಿ ಹೇಳಿದರೆ, ಫಸ್ಟ್ ಬಾರ್ನ್ ಗಂಡು ಯಾರಿಗೆ, ಎಲ್ಲಿಗೆ ಹೋಗ್ಬೇಕದು? ಅದು ದೇವರಿಗೆ ಹೋಗಬೇಕು. ಫಸ್ಟ್ ಬಾರ್ನ್ ಆಗಿರುವಂಥ ಆ ಗಂಡು ಕುರಿಮರಿ ಅದು ದೇವರಿಗೆ ಯಜ್ಞವೇದಿಗಾಗಿ ಅದು ರೆಡಿ ಆಗಬೇಕು. ಆದ್ದರಿಂದ ಈ ಕುರುಬರು ರಾತ್ರಿಯಲ್ಲಿ ಹೊಲದಲ್ಲಿ ಕುರಿ ಕಾಯುವಾಗ ಒಂದು ವೇಳೆ ಆವಾಗಲೇ ಅದು ಮರಿ ಹಾಕುವಂಥ ಕುರಿಗಳಿದ್ದಿರ್ಬೋದು. ಆಗ ಫಸ್ಟ್ ಹಾಕುವಾಗ ಅವರು ಹೋಗಿ ಚೆಕ್ ಮಾಡಬೇಕೇನಂತೇಳಿ, ಇದು ಗಂಡಾದರೆ ಅವರು ಅದನ್ನು ಪ್ರತ್ಯೇಕಿಸಬೇಕು, ಯಾಕಂದರೆ ದೇವರಿಗೆ ಆಗಿದ್ದು. ಹಾಗಾಗಿ ನಾನು ನೆನೆಸ್ತೇನೆ, ಆ ಕಾಲದಲ್ಲಿ ದೇವಾಲಯದಲ್ಲಿ ಯಜ್ಞವೇದಿಯ ಮೇಲೆ ಕೊಯ್ಯಲ್ಪಡುವುದಕ್ಕಾಗಿ ಜನರು ತಮ್ಮ ಪಾಪಗಳಿಗೆ ನಿವಾರಣೆಗೋಸ್ಕರ ತಾವೇ ದೇವರಿಗೆ ಅರ್ಪಿಸುವಂಥ ಕುರಿಮರಿಗಳು, ಅನೇಕ ಕುರಿಮರಿಗಳು ಹುಟ್ಟಿರ್ಬೋದು. ಅದೇ ಸಮಯದಲ್ಲಿ ದೇವರು ತಾನೇ ತನ್ನ ಮಗನಾದ ಯೇಸುವನ್ನು, ಅಲ್ವಾ, ಅದೇ ಸಮಯದಲ್ಲಿ ಯೇಸು ಕೂಡ ಹುಟ್ಟಿದ್ದಾರೆ. ಅಲ್ಲಿ ಎಷ್ಟೋ ಕುರಿಗಳು ಕೂಡ ಅಲ್ಲಿ ಮರಿ ಹಾಕಿರ್ಬೋದು. ಆದರೆ ಅದೇ ಸಮಯದಲ್ಲಿ ಈ ಕುರುಬರು ಕಾಯ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹಾಕಿದಂಥ ಕುರಿಮರಿ ಅದು ಬರೀ ಇಸ್ರಾಯೇಲರಿಗೆ ಮಾತ್ರ ಸೀಮಿತ. ಅದು ಇಡೀ ಲೋಕಕ್ಕೆ ಅಲ್ಲ, ಇಡೀ ಲೋಕದ ಪಾಪ ನಿವಾರಣೆಗಾಗಿ ಅಲ್ಲ, ಅದು ಇಸ್ರಾಯೇಲರಿಗೆ ಮಾತ್ರ. ಆದರೆ ಅದೇ ಸಮಯದಲ್ಲಿ ಇನ್ನೊಂದು ಮಗು ಹುಟ್ಟಿದೆ ಅಲ್ಲಿ, ಇಡೀ ಲೋಕದ ಪಾಪ ನಿವಾರಣೆಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದಲೇ ಇವತ್ತು ನಾವು ಸಭೆಯಾಗಿ ಇಲ್ಲಿ ಸೇರಿ ಬಂದಿದ್ದೇವೆ. ಹಲ್ಲೆಲೂಯಾ, ಸಭೆಯಾಗಿ ನಾವು ಸೇರಿ ಬಂದಿದ್ದೇವೆ. ಆದ್ದರಿಂದ ಪ್ರಿಯರೇ, ಅಲ್ಲಿ ಎಚ್ಚರವಾಗಿದ್ದಂಥ ಈ ಕುರುಬರಿಗೆ ಸಂದೇಶ ಸಿಕ್ಕಿದ ಕೂಡಲೇ ಅಲ್ಲಿ ಅವರು ಏನು ಹೇಳ್ತಾರೆ ಅಂತೇಳಿ ಹೇಳಿದರೆ, ಆತನು ಹೇಳ್ತಾನೆ 11ನೇ ವಚನದಲ್ಲಿ, ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆಮೇಲೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ಈ ಎಲ್ಲ ಸಂಗತಿಗಳು ತಿಳಿದಾಗ ಅವರು 15ನೇ ವಚನದಿಂದ ಓದ್ತೇನೆ. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ, ಯಾವಾಗಂತೆ? ನೆಕ್ಸ್ಟ್ ವೀಕ್ ಅಲ್ವಾ, ನೆಕ್ಸ್ಟ್ ಸಂಡೇ ನೋಡೋಣ, ನೆಪ ಇಲ್ಲ ಅಲ್ಲಿ, ಈಗಲೇ. ಹಾಗಾಗಿ ನಾನು ಹೇಳ್ತೇನೆ ಪ್ರಿಯರೇ, ಏನಂತೇಳಿ ಹೇಳಿದರೆ, ಈ ಒಂದು ನಮ್ಮೊಳಗೆ ಆ ಒಂದು ದೇವರಿಗಾಗಿ ಕೊಡುವಂಥ ಸಮಯ ಇರ್ಬೋದು, ಏನೇ ಇರ್ಬೋದು, ಅದು ಕೇಳಿದ ತಕ್ಷಣದ ಈಗಲೇ ಯಾವ ನೆಪ ಇಲ್ಲ. ಅವರೆಲ್ಲವನ್ನು ಬದಿಗೆ ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ? ಕರ್ತನನ್ನು ಸಂಧಿಸುವುದಕ್ಕೋಸ್ಕರ ಅವರು ಹೋಗಿದ್ದಾರೆ. ಹಾಗಾಗಿ ಇವತ್ತು ನಿಮ್ಮ ಆತುರತೆ ಏನು? ಆತುರ. ಹಾಗಾಗಿ ಅವರೇನು ಮಾಡಿದ್ದಾರೆ? ಎಲ್ಲವನ್ನು ಬದಿಗಿಟ್ಟು ಅವರು ಕರ್ತನ ಬಳಿಗೆ ಹೋಗಿದ್ದಾರೆ. ಆದ್ದರಿಂದ ನಾನು ಹೇಳ್ತೇನೆ, ಇವತ್ತು ಒಂದು ವೇಳೆ ನಿಮಗೆ ಅನೇಕ ಆಪರ್ಚುನಿಟಿ ಇರ್ಬೋದಲ್ಲ, ಬೇರೆ ಬೇರೆ ಸ್ಥಳಗಳಿಗೆ ಹೋಗಲಿಕ್ಕೆ, ಅಥವಾ ಸಮಯವನ್ನು ಬೇರೆ ವಿಷಯಕ್ಕಾಗಿ ಅಥವಾ ಏನೋ ವಿಷಯಗಳೆಲ್ಲ ಇದ್ದಿರ್ಬೋದು. ಆದರೆ ಅದೆಲ್ಲವನ್ನು ಬಿಟ್ಟು ಎಲ್ಲಿಗೆ ಬಂದಿದ್ದೀರಿ? ಕರ್ತನ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ, ಕರ್ತನ ಸಮ್ಮುಖಕ್ಕೆ ಬಂದಿದ್ದೇವೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಹಳೆ ಒಡಂಬಡಿಕೆಯಲ್ಲಿ ಕೂಡ ಒಂದು ದೊಡ್ಡ ಸಭೆ ಇತ್ತು. ಅದು ಎಲ್ಲಿತ್ತಂತೇಳಿ ಹೇಳಿದರೆ, ಅದು ಮೋಶೆಯ ಸಭೆ ಅಲ್ವಾ? ಮೋಶೆಯ ಸಭೆ. ಮೋಶೆ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಆತನು ಬಿಡಿಸಿಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕಾಗಿತ್ತು. ಅದೇ ರೀತಿಯಲ್ಲಿ ಇನ್ನೊಂದು ಭಾಗದಲ್ಲಿ ನಾವು ನೋಡುವಾಗ, ಐಗುಪ್ತ ಎಂಬುದಾಗಿ ಹೇಳುವಾಗ ಐಗುಪ್ತ ದೇಶ ಮತ್ತು ಅದರಲ್ಲಿರುವಂಥ ಫರೋನನ್ನು ಸೂಚಿಸುವಾಗ ಅದು ಏನು ಕಾಣ್ತದೆ? ಈಗಿನ ಒಂದು ಆತ್ಮಿಕ ಲೋಕಕ್ಕೆ ನಾವು ಏನು ನೋಡ್ತೇವೆ ಅಂತೇಳಿ ಹೇಳಿದರೆ, ಸೈತಾನನ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಸೈತಾನನೇ ಏನಾಗಿದ್ದಾನೆ? ದೊರೆತನ ಮಾಡುವನಾಗಿದ್ದಾನೆ. ಹಾಗಾಗಿ ಐಗುಪ್ತ ದೇಶದಲ್ಲಿ ಅದು ಕತ್ತಲೆಯ ರಾಜ್ಯ, ಅದು ಸೈತಾನನ ಒಂದು ಆಳ್ವಿಕೆ ಇರುವಂಥ ರಾಜ್ಯ. ಯಾಕಂದರೆ ಫರೋನನ ಕಿರೀಟದಲ್ಲಿ ನೀವು ನೋಡ್ಬೋದು, ಯಾವ ಚಿಹ್ನೆ ಇದೆ ಗೊತ್ತಾ? ಫರೋನನ ಹಾವಿನ ಚಿಹ್ನೆ ಇದೆ. ಹಾಗಾಗಿ ಅದು ಯಾರಿಗೆ ಸೂಚಿಸ್ತದೆ ಅಂತೇಳಿ ಹೇಳಿದರೆ, ಅದು ಸೈತಾನನ್ನು ಸೂಚಿಸುವಂಥ ಒಂದು ಸಿಂಬಲ್. ಹಾಗಾಗಿ ಐಗುಪ್ತ ದೇಶದಲ್ಲಿ ತನ್ನ ಒಂದು ಪ್ರತಿನಿಧಿಯನ್ನಾಗಿ ಫರೋನನ್ನಿಟ್ಟು ಇಸ್ರಾಯೇಲಿನೊಂದು ಗುಲಾಮತನದಲ್ಲಿ ಹಿಡಿದುಕೊಂಡು ಅವನು ಆಳ್ವಿಕೆ ಮಾಡ್ತಾ ಇದ್ದ.
ಅಯ್ಯೋ, ಇಸ್ರಾಯೇಲರಿಗೆ ಒಂದು ಬಿಡುಗಡೆ ಬೇಕಾಗಿತ್ತು, ಇಸ್ರಾಯೇಲಿಗೆ ಐಗುಪ್ತ ದೇಶದಿಂದ ಒಂದು ಬಿಡುಗಡೆ ಬೇಕಾಗಿತ್ತು. ಆದ್ದರಿಂದ ಮೋಶೆಯನ್ನು ದೇವರು ಎಬ್ಬಿಸಿ ಅಲ್ಲಿಂದ ಇಸ್ರಾಯೇಲರನ್ನು ಹೊರಗೆ ಕರೆತಂದ. ಆದರೆ ಇವತ್ತು ನಾವು ನೋಡ್ತೇವೆ, ನಾವೆಲ್ಲರೂ ಕೂಡ ಆತ್ಮಿಕ ಒಂದು ಅರ್ಥದಲ್ಲಿ ನಾವು ನೋಡುವಾಗ ನಾವು ಕತ್ತಲ ರಾಜ್ಯದಲ್ಲಿ ವೈರಿಯ ಒಂದು ಆಧಿಪತ್ಯದಲ್ಲಿ ಇದ್ದೆವು. ಆದರೆ ತಂದೆಯಾದ ದೇವರು ತಾನೇ ತನ್ನ ಮಗನನ್ನು ಕಳುಹಿಸಿ ಈ ಲೋಕದಲ್ಲಿ ಇರುವಂಥ ನಮ್ಮನ್ನು ಆ ಸೈತಾನನ ಒಂದು ಆಧಿಪತ್ಯದಿಂದ, ಕತ್ತಲೆಯ ರಾಜ್ಯದಿಂದ ಆತನು ನಮ್ಮನ್ನು ಬಿಡಿಸಿ ಇವತ್ತು ತನ್ನ ರಾಜ್ಯಕ್ಕೆ, ಆತನು ಬೆಳಕಿನ ರಾಜ್ಯಕ್ಕೆ ಆತನು ತಂದಿದ್ದಾನೆ. ಆದರೆ ಇನ್ನು ಮುಂದೆ ನಾವು ಅದನ್ನು ಪ್ರತ್ಯಕ್ಷದರ್ಶಿಗಳಾಗಿ ಕಾಣಲಿಕ್ಕಿದೆ. ಅಲ್ಲಲ್ಲಿಯ ಈಗ ಆತ್ಮದಲ್ಲಿ ಆಲ್ರೆಡಿ ನಾವು ಇದ್ದೇವೆ ಅಲ್ವಾ? ಆತ್ಮದಲ್ಲಿ ನಾವು ಆಲ್ರೆಡಿ ನಾವು ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ಕತ್ತಲೆಯ ಅಂಧಕಾರದ ಆಧಿಪತ್ಯದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ದೇವರು ನಮ್ಮನ್ನು ಏನು ಮಾಡಿದಂತೆ ಸೇರಿಸಿದ್ದಾನೆ. ಇದೇ ದೇವರ ರಾಜ್ಯ, ಇದು ದೇವರ ರಾಜ್ಯ. ಹಾಗಾಗಿ ಕೆಲವು ಹಳೆ ಒಡಂಬಡಿಕೆ ನಾವು ಓದುವಾಗ ಕೆಲವು ಪ್ರೊಸೀಜರ್, ಕೆಲವು ನಿಯಮಗಳನ್ನು ನಾವು ನೋಡ್ತೇವೆ ದೇವರು ತಂದಿರುವಂಥ ಆ ಭಾಗದಲ್ಲಿ ಇಸ್ರಾಯೇಲರಿಗೆ ಏನು ಮಾತಾಡ್ತದೆ, ಇವತ್ತು ಸಭೆಗೆ ಇದು ಏನು ಮಾತಾಡ್ತದೆ ಎಂಬುದಾಗಿ ಅದರ ಒಳಗೆ ಅನೇಕ ಸಂಗತಿಗಳು ನಾನು ಕಳೆದ ತಿಂಗಳಲ್ಲಿ ಅದರ ಧ್ಯಾನ ಮಾಡ್ತಾ ಇದ್ದೆ. ಅಲ್ಲಿ ನಾವು ಯಾಜಕ ಕಾಂಡದಲ್ಲಿ ನಾವು ಅದನ್ನು ಓದಿಕೊಂಡು ಬರಬೇಕಾದ್ರೆ, ಯಾಜಕ ಕಾಂಡ 25ನೇ ಅಧ್ಯಾಯ ಅಲ್ಲಿ ಮೇಲೆ ಪೀಠಿಗೆ ಹೀಗೆ ಹೇಳ್ತದೆ, ಸಬ್ಬತ್ ವರ್ಷಗಳನ್ನು ಜುಬ್ಲಿ ಎಂಬ ಬಿಡುಗಡೆ ಸಂವತ್ಸರವನ್ನು ಕುರಿತದ್ದು. 2 ಭಾಗದಲ್ಲಿ ಅಲ್ಲಿ ಮಾತಾಡ್ತದೆ, ಒಂದು ಸಬ್ಬತ್ ಮತ್ತೊಂದು ಜುಬ್ಲಿ. ಮತ್ತು ಇದರ ಒಂದು ಬಿಡುಗಡೆಯ ವಿಷಯವಾಗಿ ಈ ಯಾಜಕ ಕಾಂಡ 25ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ನೀವು ಮನೆಗೆ ಹೋಗಿ ಒಂದು 10 ಸರಿಯಾದರೂ ಓದಿ. ಯಾಕಂತೇಳಿ ಹೇಳಿದರೆ ಓದಿದರೆ ಅದು ಅರ್ಥ ಆಗ್ತದೆ. ಇದು ನಮ್ಗೆ ಅರ್ಥ ಆಗೋದಿಲ್ಲ ಅಂತೇಳಿ ಹೇಳಿ ಬಿಟ್ಬಿಡಬೇಡಿ. ಹಾಗಾಗಿ ದೇವರು ಅಲ್ಲಿ ನಾವು ನೋಡ್ತೇವೆ, ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಆ ದೇಶವು ಯೆಹೋವನಿಗೆ ಸಬ್ಬತ್ ಕಾಲವನ್ನು ಆಚರಿಸಬೇಕು. ಇಸ್ರಾಯೇಲರು ಮಾತ್ರ ಅಲ್ಲ, ಆ ದೇಶವೇ ಸಬ್ಬತ್ತನ್ನು ಆಚರಿಸಬೇಕಂತೆ. ಮುಂದೆ ಹೇಳ್ತದೆ, 6 ವರ್ಷಗಳು ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು, ದ್ರಾಕ್ಷಿ ತೋಟದಲ್ಲಿ ಕೆಲಸವನ್ನು ಮಾಡಬಹುದು, ಹೊಲ ತೋಟಗಳ ಬೆಳೆಯನ್ನು ಸಂಗ್ರಹಿಸಬಹುದು. ಆದರೆ 7ನೇ ವರ್ಷ ಯಾವ ಬೇಸಾಯವೂ ನಡೆಯಬಾರದು. ವಿಶ್ರಾಂತಿ ಕಾಲವು ಯೆಹೋವನಿಗೆ ಆಚರಿಸಬೇಕಾದ ಸಬ್ಬತ್ ಕಾಲವಾಗಿಯೂ ಇರಬೇಕು. ಹೊಲದಲ್ಲಿ ಬೀಜವನ್ನು ಬಿತ್ತಬಾರದು, ದ್ರಾಕ್ಷಿ ತೋಟದಲ್ಲಿ ಕೆಲಸವನ್ನು ನಡೆಸಬಾರದು. ಇದೆಲ್ಲ ದೇವರ ಒಂದು ನಿಯಮ ಅಲ್ಲಿ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಇರುವಂಥದ್ದು. ಹಾಗಾಗಿ ಇವತ್ತು ಹೊಸ ಒಡಂಬಡಿಕೆಗೆ ಇದು ಏನು ಮಾತಾಡ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಅಲ್ಲಿ ಮುಂದೆ ಇನ್ನೂ ತಿರುಗಿ ಬಂದು ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, 10ನೇ ವಚನದಿಂದ ಓದ್ತೇನೆ. 10ನೇ ವಚನದಿಂದ ಆಯಿತಾ? ಮತ್ತು ಅದೆಲ್ಲ ಇಡೀ ನೀವು ಮನೆಗೆ ಹೋಗಿ ಓದಿ. ನೀವು 50ನೇ ವರ್ಷವನ್ನು ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಿ ಅದರಲ್ಲಿ ದೇಶ ನಿವಾಸಿಗಳೆಲ್ಲರಿಗೂ ಬಿಡುಗಡೆ ಆಯಿತೆಂಬುದಾಗಿ ಸಾರಬೇಕು. ಅದರಲ್ಲಿ ದೇಶ ನಿವಾಸಿಗಳೆಲ್ಲರಿಗೂ ಬಿಡುಗಡೆ ಆಯಿತೆಂಬುದಾಗಿ ಸಾರಬೇಕು. ಅದು ಜುಬ್ಲಿ ಸಂವತ್ಸರವಾದದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೂ ಸ್ವಜ್ಜನರ ಬಳಿಗೂ ಹೋಗಿ ಇರಬಹುದು. ಹಾಗಾದರೆ ಯಾರಿಗೆ ಇದು ಬಿಡುಗಡೆಯಲ್ಲಿ? ಯಾರಿಗೆ ಬಿಡುಗಡೆ ಆಗಬೇಕಲ್ಲಿ? ಆ ಕಾಲದಲ್ಲಿ ಏನು ಮಾಡ್ತಾಯಿದ್ರು? ಗುಲಾಮರಾಗಿ ಇರ್ತಾಯಿದ್ರಾ ಅಲ್ಲ? ಆ ಕಾಲದಲ್ಲಿ ಜನರು ಏನು ಮಾಡ್ತಿದ್ರು ಅಂತೇಳಿ ಹೇಳಿದರೆ, ಗುಲಾಮರಾಗಿ ಪರ್ಚೇಸ್ ಮಾಡ್ತಾಯಿದ್ರು. ಆ ಪರ್ಚೇಸ್ ಮಾಡಿದಂಥ ಗುಲಾಮರು ಅವ್ರಿಗೆ ಏನಾಗಬೇಕಂತೇಳಿ ಹೇಳಿದರೆ ಅಲ್ಲಿ 50ನೇ ವರ್ಷದಲ್ಲಿ ಅದು ಜುಬ್ಲಿ ವರ್ಷ ಆದದ್ರಿಂದ ಅವರೆಲ್ಲರಿಗೂ ಬಿಡುಗಡೆ ಆಗಲೇಬೇಕು. ಹಾಗಾಗಿ ಮತ್ತೆ ಅಲ್ಲಿ ಹೇಳ್ತದೆ, ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೂ ಸ್ವಜ್ಜನರ ಬಳಿಗೂ ಹೋಗಿ ಇರಬಹುದು. ಒಂದು ವೇಳೆ ಈಗ ಗುಲಾಮನಾಗಿ ಮಾರಲ್ಪಟ್ಟವನಿಗೆ
ಅವನಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಯಾಕಂದರೆ ಬಾಸ್ ಒಳ್ಳೇದಿದ್ದಾರಲ್ಲ, ಬಾಸ್ ಒಳ್ಳೇದಿದ್ದಾರೆ. ಹಾಗಾಗಿ ಆ ವ್ಯಕ್ತಿ ತೀರ್ಮಾನ ಮಾಡಬೇಕು ಏನಂತೇಳಿ ಹೇಳಿದರೆ, ನಾನು ಹೋಗುವುದಿಲ್ಲ, ನಾನು ಇಲ್ಲೇ ಇರ್ತೇನೆ, ಇವರಲ್ಲೇ ಇರ್ತೇನೆ ಅಂತೇಳಿ ಹೇಳಿದರೆ, ಅದಕ್ಕೆ ಇನ್ನೊಂದು ನಿಯಮ ಇತ್ತು. ಏನಂತೇಳಿ ಹೇಳಿದ್ರೆ, ಕಿವಿಗೆ ಏನಾಗ್ತಿದ್ರು, ಹಾಕ್ತಿದ್ರಲ್ಲ, ಕಿವಿಗೆ ಒಂದು ಟಿಕ್ಕಿ ಹಾಕ್ತಿದ್ರು. ಏನಂತೇಳಿ ಹೇಳಿದ್ರೆ, ಈ ವ್ಯಕ್ತಿ ಇನ್ನು ಮುಂದೆ ಯಾರಿಗೆ ಅದು ಅಲ್ವಾ, ಅವನ ಅಲ್ಲೇ ಉಳ್ಕೊಳ್ಬೇಕು. ಹಾಗೆ ಮಾಡ್ತಾಯಿದ್ರು. ಆದ್ದರಿಂದ ಇಲ್ಲಿ ಮುಂದೆ ಹೇಳ್ತದೆ ಏನಂತೇಳಿ ಹೇಳಿದರೆ, ಮುಂದಿನ ವಚನದಲ್ಲಿ ಆ 50ನೇ ವರ್ಷದಲ್ಲಿ, ಅಂದರೆ ಜುಬಿಲಿ ಸಂವತ್ಸರದಲ್ಲಿ ನೀವು ಬೀಜವನ್ನು ಬಿತ್ತಬಾರದು, ತಾನಾಗಿ ಬೆಳೆದ ಪೈರನ್ನು ಕೂಡಿಸಿಟ್ಟು ಕೊಳ್ಳಬಾರದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಹೀಗೆ ಮುಂದೆ ಬರಬೇಕಾದ್ರೆ 20ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, 7ನೇ ವರ್ಷದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಲಿ ಬೆಳೆದನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕಾಗಲಿ ಅಪ್ಪಣೆ ಇಲ್ಲವಲ್ಲ, ಆ ವರ್ಷದಲ್ಲಿ ಏನು ತಿನ್ನಬೇಕೆಂದು ವಿಚಾರಿಸ್ತೀರೋ ಕೇಳಿರಿ. 6ನೇ ವರ್ಷದ ಬೆಳೆ ತನ್ನ ಪೂರ್ಣಾನುಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟಾಗುವುದು. ನೀವು 8ನೇ ವರ್ಷದಲ್ಲಿ ಬೀಜವನ್ನು ಬಿತ್ತಿ ಅದರ ಬೆಳೆ ದೊರೆಯುವ ತನಕ, ಅಂದರೆ 9ನೇ ವರ್ಷದವರೆಗೆ ಹಿಂದಿನ ಬೆಳೆಯಿಂದಲೇ ಜೀವನ ಮಾಡುವಿರಿ. ಹಾಗಾದರೆ ನಮ್ಮ ದೇವರು ಎಂಥ ಒಳ್ಳೆಯ ದೇವರು ನೋಡಿ. ಯಾಕಂದರೆ ದೇವರು ಅವರ ಹೃದಯವನ್ನು, ಅವರ ಆಲೋಚನೆಗಳನ್ನು ಬಲ್ಲಂಥ ದೇವರು. ಒಂದು ವೇಳೆ ಮೋಶೆ ಹೇಳುವಾಗ ಅವರಿಗೆ ಇಂಥ ಆಲೋಚನೆಗಳು ಬರುವುದು ಸಹಜ. ಯಾಕಂತೇಳಿ ಹೇಳಿದರೆ ಅನೇಕ ಸಾರಿ ನಮಗೆ ಸಹ ಹಾಗೆ ಆಗ್ತದಲ್ಲ. ಏನಂತೇಳಿ ಹೇಳಿದರೆ, ಈಗ ಉದಾಹರಣೆಗೆ ನಾನು ಕೆಲವು ಕಡೆ ಕೇಳಿದ್ದೇನೆ. ಯಾಕಂದರೆ ಪ್ರತಿ ಭಾನುವಾರ ಬನ್ನಿ 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 ಅಂತೇಳಿ ಹೇಳಿದರೆ ಅಲ್ವಾ, ಕೆಲವು ಸರಿ ಏನಂತೆ, ಕೆಲವು ಸರಿ ಕೆಲಸ ಇರ್ತದೆ, ಇಂಥ ನೆಪಗಳೆಲ್ಲ ಬರ್ತದೆ. ಆದರೆ ಇಲ್ಲಿ ಅವರು ದೇವರು ಹೇಳ್ತಾನೆ ಏನಂತೇಳಿ ಹೇಳಿದರೆ, 7ನೇ ದಿನದ ವಿಷಯದಲ್ಲಿ ಅಥವಾ 7ನೇ ವರ್ಷದ ವಿಷಯದಲ್ಲಿ ನೀನು ಚಿಂತೆ ಮಾಡ್ತೀಯಾ, ಮಾಡಬೇಡ. ಯಾಕಂದ್ರೆ ನಾನು ಏನು ಮಾಡ್ತೇನೆ ಅಂತೇಳಿ ಹೇಳಿದರೆ, 6ನೇ ವರ್ಷದಲ್ಲಿ ನಿನಗೆ ಸಿಗುವಂಥ ಬೆಳೆ ಎಷ್ಟು ಗೊತ್ತುಂಟ, 3 ಪಟ್ಟು ಹೆಚ್ಚಾಗಿ. ನೀನು 8ನೇ ವರ್ಷದಲ್ಲಿ ಬಿತ್ತಿ 9ನೇ ವರ್ಷಕ್ಕೆ ನೀನು ಅನುಭವಿಸಬೇಕಲ್ಲ, ಅಲ್ಲಿವರೆಗೆ ಏನಂತೇಳಿ ಹೇಳಿದರೆ ಆ ಬೆಳೆಯನ್ನು ನಾನು ನಿನಗೆ ಕೊಡ್ತೇನೆ ಅಂತೇಳಿ ಹೇಳಿ, ಇದು ದೇವರ ವಾಗ್ದಾನ, ದೇವರ ಮಾತು. ಹಾಗಾಗಿ ನಾನು ಹೇಳ್ತೇನೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಹೋಗುವುದಾದರೆ ನೀವು ಕೊರತೆಯಲ್ಲಿ ಇರುವುದಿಲ್ಲ. ಹಲ್ಲೆಲೂಯಾ. ಯಾಕಂದರೆ ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ 3 ವರ್ಷದ ಬೆಳೆ ಹೇಗೆ ಆಗೋದು, ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆ ಬೆಳೆಯನ್ನು ದೇವರು ಮಲ್ಟಿಪ್ಲೈ ಮಾಡ್ತಾನೆ. ಹಲ್ಲೆಲೂಯಾ. ನಿಮ್ಮ ದುಡಿಮೆಯನ್ನು ಆತನು ಮಲ್ಟಿಪ್ಲೈ ಮಾಡ್ತಾನೆ. ಯಾಕಂದರೆ ಕರ್ತನಿಗಾಗಿ ನಾವು ಮಾಡುವಂಥ ತೀರ್ಮಾನ. ಆದ್ದರಿಂದ ಮುಂದೆ ಹೇಳ್ತದೆ, 23ನೇ ವಚನದಿಂದ ಅಲ್ಲಿ ಓದಿಕೊಂಡು ಬರ್ತೇನೆ, 23 ಮತ್ತು 24, 25 ಓದ್ತೇನೆ. ಭೂಮಿಯನ್ನು ಶಾಶ್ವತವಾಗಿ ವಿಕ್ರಯಿಸಬಾರದು, ಯಾಕಂದರೆ ಆ ಭೂಮಿ ನನ್ನದು. ಯಾವ ಭೂಮಿ ಹೇಳ್ಬೋದಾ? ಇಸ್ರಾಯೇಲ್ರಿಗೆ ಯಾವ ಲ್ಯಾಂಡ್ ಕೊಟ್ಟರು ದೇವರು? ಕಾನಾನ್ ದೇಶ. ಅದಕ್ಕೆ ಕಾನಾನ್ ದೇಶವನ್ನು ದೇವರು ತೋರಿಸಿ ಏನು ಹೇಳ್ತಾರೆ ಗೊತ್ತಾ, ಅದು ನನ್ನ ಭೂಮಿ, ನೀವು ಕಟ್ಟದಿರುವ ಮನೆ, ನೀವು ತೋಡದಿರುವ ಗುಂಡಿ ನೀರು ಅಲ್ವಾ, ನೀವು ಬೆಳೆಯದೇ ಇರುವಂಥ ಫಲಗಳಿರುವಂಥ ಭೂಮಿ, ಅದು ಯಾರ್ದು? ನನ್ನದದು. ಹಾಗಾಗಿ ಆ ಭೂಮಿಯನ್ನು ನೀವು ಶಾಶ್ವತವಾಗಿ ಏನು ಮಾಡಲಿಕ್ಕಿಲ್ಲ, ವಿಕ್ರಯಿಸಬಾರದು ಅಂತೇಳಿ ಹೇಳಿದರೆ ಬೇರೆಯವರಿಂದ ಅದನ್ನು ಪರಿಚಯ ಇಟ್ಕೊಳ್ಳಿಕ್ಕಿಲ್ಲ. ಮುಂದೆ ಅಲ್ಲಿ ಹೇಳ್ತದೆ, ನೀವಾದರೂ ಪರವಾಸಿಗಳಾಗಿ ನನ್ನ ಆಶ್ರಯದಲ್ಲಿ ಇಳುಕೊಂಡವರೇ. ಯಾಕಂತೇಳಿ ಹೇಳಿದರೆ, ಐಗುಪ್ತ ದೇಶದಿಂದ ನಿಮ್ಮನ್ನು ಕರಕೊಂಡು ಬಂದಂಥ ದೇವರು ನಾವು. ನೀವು ಇಲ್ಲಿ ಯಾರಾಗಿದ್ದೀರಿ? ಪರವಾಸಿಗಳಾಗಿದ್ದೀರಿ. ಹಾಗಾಗಿ ಅಬ್ರಾಹ್ಮನಿಗೆ ಇದು ಚೆನ್ನಾಗಿ ಗೊತ್ತಿತ್ತು ಅಲ್ವಾ. ಅವನು ಹೇಗಿದ್ದ? ಅಲ್ಲಿ ಪ್ರವಾಸಿಗಳಾಗಿದ್ದರು ಅವರು. ದೇವರು ವಾಗ್ದಾನ ಮಾಡಿದ ದೇಶಕ್ಕೆ ಅವರು ಬಂದರೂ ಕೂಡ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನದಿಂದ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು.
ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವರಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದನು. ಹೌದಾ? ಯಾಕಂದರೆ ನೀವು ಪ್ರವಾಸಿಗಳು. ಆದ್ದರಿಂದ ಅಬ್ರಹಾಮ ನಂಬಿಕೆಯಿಂದಲೇ ಬಂದು ಹೇಗೆ ಬದುಕಿದಲ್ಲಿ, ಯಾಕಂತಲೇ ಹೇಳಿದರೆ ಇದು ನನ್ನ ಪರ್ಮನೆಂಟ್ ಪ್ಲೇಸ್ ಅಲ್ಲ, ನನ್ನ ಒಂದು ಪರ್ಮನೆಂಟ್ ಪ್ಲೇಸ್ ಅಲ್ಲಿದೆ. ಹಲ್ಲೆಲೂಯಾ. ಹೀಗೆ ನೀವು ಈ ರೀತಿಯಲ್ಲಿ ಈ ಒಂದು ಕಾನ್ಷಿಯಸಲ್ಲಿ ನಾವು ನಡೆಯುವಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ? 16ನೇ ವಚನ ಹೇಳ್ತದೆ, ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವರು ಆದದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ನಾಚಿಕೆನೇ ಇಲ್ಲಂತೆ. ಅದಕ್ಕೆ ದೇವರು ಈಸಾಕನಿಗೆ ಯಾಕೋಬನಿಗೆಲ್ಲ ದರ್ಶನ ಕೊಟ್ಟಾಗ, ಮೋಶೆಗೆ ದರ್ಶನ ಕೊಟ್ಟಾಗ ಹೇಳಿದ್ದು, ನಾನು ಯಾರ ದೇವರು? ನಾನು ಅಬ್ರಹಾಮನ ದೇವರು, ನಾನು ಈಸಾಕನ ದೇವರು, ನಾನು ಯಾಕೋಬನ ದೇವರು. ಹಲ್ಲೆಲೂಯಾ. ದೇವರು ನಾಚಿಕೆಗೊಳ್ಳಲಿಲ್ಲಂತೆ. ಹಾಗಾದರೆ ಇವತ್ತು ನಮ್ಮ ವಿಷಯದಲ್ಲಿ ದೇವರು ನಾಚಿಕೆಗೊಳ್ಬೇಕಾ? ಬೈಬಲ್ ಹೇಳ್ತದಲ್ಲ, ಒಂದು ವೇಳೆ ನೀವು ಕ್ರಿಸ್ತನವರಲ್ಲ ಅಂತೇಳಿ ಹೇಳಿದರೆ ಪರಲೋಕದಲ್ಲಿ ಏನು ಹೇಳ್ತಾನಂತೆ? ಆತನು ಕೂಡ ನಾಚಿಕೊಳ್ಳುತ್ತಂತೆ. ಇಲ್ಲಿ ನಾವು ಆತನಿಗೆ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ನಾಚಿಕೆಗೊಂಡ್ರೆ ಅಲ್ಲಿ ಕೂಡ ನಾಚಿಕೆಗೊಳ್ತಾರಂತೆ. ಬೈಬಲ್ ಹೇಳ್ತದೆ ಅವರು ನಾಚಿಕೆಗೊಳ್ಳಲಿಲ್ಲ. ಆದ್ದರಿಂದ ಪ್ರಿಯರೇ, ಈ ಸಂದರ್ಭದಲ್ಲಿ ನಮಗೆ ಕರ್ತನಾದ ಯೇಸು ಕ್ರಿಸ್ತನು ಬೇಗನೆ ಆತನು ಬರಲಿಕ್ಕಿದ್ದಾನೆ. ಯಾಕೆ ಅಂತೇಳಿ ಹೇಳಿದರೆ, ನಾವು ಲೂಕನು ಬರೆಸುವ 21ನೇ ಅಧ್ಯಾಯ 21ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ತೇವೆ. ಓದುವಾಗ 27ನೇ ವಚನದಿಂದ, ಆಗ ಮನುಷ್ಯಕುಮಾರನು ಬಲದಿಂದಲೂ ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು. ಆದರೆ ಇದು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಹಲ್ಲೆಲೂಯಾ. ಹಾಗಾಗಿ ನಾನು ಹೇಳ್ತೇನೆ, ಒಂದು ಭಾಗದಲ್ಲಿ ಸಭೆಗೆ ನಮಗೆ ಪಾಪದಿಂದ ಬಿಡುಗಡೆ ಆಗಿದೆಯೇ ಇಲ್ವಾ? ಯಾರಿಗಾದ್ರೂ ಡೌಟ್ ಉಂಟಾ? ಡೌಟ್ ಇದ್ದವರು ಕೈ ಎತ್ತಬೇಡಿ. ಡೌಟ್ ಇಲ್ಲದವ್ರು ಕೈ ಎತ್ತಬಹುದು ಅಲ್ವಾ? ಬಿಡುಗಡೆ ಆಗಿದೆ ಅಲ್ಲ, ಪಾಪದಿಂದ ನಮಗೆ ಬಿಡುಗಡೆ ಆಗಿದೆ. ಆದರೆ ಪಾಪ ತುಂಬಿದ ಲೋಕದಲ್ಲಿ ನಾವಿದ್ದೇವೆ. ಹಾಗಾಗಿ ಪಾಪ ತುಂಬಿದ ಲೋಕದಿಂದ ನಮಗೆ ಒಂದು ಬಿಡುಗಡೆ ಇದೆ. ಹಲ್ಲೆಲೂಯಾ. ಆದ್ದರಿಂದ ಸಭೆಗೆ ಕರ್ತನು ಮಧ್ಯಾಕಾಶಕ್ಕೆ ಬರುವಾಗ ಆತನ ರಹಸ್ಯ ಬರುಣದಲ್ಲಿ ಒಂದು ಬಿಡುಗಡೆ ಇದೆ. ಇಸ್ರಾಯೇಲರಿಗೆ ಆತನ ಬಹಿರಂಗ ಬರುಣದಲ್ಲಿ ಬಿಡುಗಡೆ. ಇಸ್ರಾಯೇಲರಿಗೆ ಬಿಡುಗಡೆ ಇದೆ. ಆದ್ದರಿಂದ ಇಲ್ಲಿ ನಾವು ಆಗ ಓದಿದ್ದೇವಲ್ಲ, ಯಾಜಕ ಕಾಂಡ 25ನೇ ಅಧ್ಯಾಯದಲ್ಲಿ 23ನೇ ವಚನ ಓದಿದ್ದೇನೆ. 23ನೇ ವಚನ ಇನ್ನೊಮ್ಮೆ ಓದ್ತೇನೆ. ಭೂಮಿಯನ್ನು ಶಾಶ್ವತವಾಗಿ ವಿಕ್ರಯಿಸಬಾರದು, ಯಾಕಂದರೆ ಆ ಭೂಮಿ ನನ್ನದು. ನೀವಾದರೂ ಪರವಾಸಿಗಳು, ನನ್ನ ಆಶ್ರಯದಲ್ಲಿ ಇಳುಕೊಂಡವರೇ. ನಿಮ್ಮಲ್ಲಿ ಮತ್ತೊಬ್ಬನ ಸ್ವಾಸ್ಥ್ಯ ನಿಮ್ಮ ವಶಕ್ಕೆ ಬಂದರೆ ಅದನ್ನು ಈಡುಕೊಟ್ಟು ಬಿಡಿಸಿಕೊಳ್ಳುವ ಅಧಿಕಾರವು ಕೊಟ್ಟವನಿಗೆ ಇರಬೇಕು. ನಿಮ್ಮ ಸಹೋದರಲ್ಲಿ ಒಬ್ಬನು ಬಡವನಾಗಿ ತನ್ನ ಭೂಸ್ಥಿತಿಯಲ್ಲಿ ಏನಾದರೂ ಮಾರಿಕೊಂಡರೆ ಅವನ ಸಮೀಪವಾದ ಬಂಧು ಅದನ್ನು ಬಿಡಿಸಿಕೊಳ್ಬೇಕು. ಇದು ಯಾರಿಗೆ ಹೇಳಿದ್ದು? ದೇವರು ಅಲ್ವಾ? ಇಸ್ರಾಯೇಲರಿಗೆ ಹೇಳಿದ್ದು. ಮೋಶೆ ಮೂಲಕ ದೇವರು ಹೇಳಿದ್ದಾರೆ, ಒಂದು ವೇಳೆ ಯಾರ್ದಾದ್ರೂ ಭೂಮಿ ನಿಮ್ಮ ವಶಕ್ಕೆ ಬಂದರೆ ಅದನ್ನು ನೀವೇನು ಮಾಡಬಾರ್ದು, ಇಟ್ಟುಕೊಳ್ಳಲಿಕ್ಕಿಲ್ಲ. ಯಾಕಂದರೆ ಅದು ಜುಬ್ಲಿ ವರ್ಷದಲ್ಲಿ ಅದು ಯಾರ್ದೋ ಅವರಿಗೆ ಹೋಗಿ ಸೇರಲೇಬೇಕು. ಅದಕ್ಕೆ ಅಲ್ಲಿ ಮುಂದಿನ 26ನೇ ವಚನದಿಂದ ಓದ್ತೇನೆ. ಇದಲ್ಲದೆ ಹೋದ ಪಕ್ಷಕ್ಕೆ ಮಾರಿದವನೇ ಸ್ಥಿತಿವಂತನಾಗಿ ಅದನ್ನು ಬಿಡಿಸಿಕೊಳ್ಳುವಷ್ಟು ಹಣವನ್ನು ಸಂಪಾದಿಸಿದರೆ ಆ ಭೂಮಿಯನ್ನು ಮಾರಿದಂದಿನಿಂದ ಕಳೆದ ವರ್ಷಗಳನ್ನು ಬಿಟ್ಟು ಮಿಕ್ಕ ಕ್ರಯವನ್ನು ಕೊಟ್ಟು ತನ್ನ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬಹುದು.
ಅವನು ಆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾರದೆ ಹೋದರೆ ಅದು ಜುಬಿಲಿ ಸಂವತ್ಸರದ ತನಕ ಕೊಂಡುಕೊಂಡವನ ವಶದಲ್ಲೇ ಇರಬೇಕು. ಜುಬಿಲಿ ವರ್ಷದಲ್ಲಿ ಅದು ಬಿಡುಗಡೆ ಆಗುವುದು. ಆಗ ಆ ಭೂಮಿ ತಿರುಗಿ ಅವನ ವಶಕ್ಕೆ ಬರ್ತದೆ. ಇದನ್ನು ನಾನು ಧ್ಯಾನ ಮಾಡ್ತಾ ಇದ್ದೆ. ಆಗ ಒಂದು ಸಂಗತಿ ಒಳಗೆ ಬಂತೇನಂತೇಳಿ ಹೇಳಿದರೆ, ಪರಲೋಕ ಯಾರ್ದು? ದೇವರದು. ಭೂಮಿಯನ್ನು ಯಾರಿಗೆ ಕೊಟ್ಟಿದ್ದಾನೆ? ಯಾರಿಗೆ? ಗಟ್ಟಿಯಾಗಿ ಹೇಳಿ. ನರಸಂತಾನಕ್ಕೆ ಫಸ್ಟ್ ಯಾರಿಗೆ ಕೊಟ್ಟದ್ದು ಭೂಮಿಯನ್ನು ದೇವರು? ಆದಾಮನಿಗೆ. ಹಾಗಾದರೆ ಆದಾಮನು ಈ ಭೂಮಿಯನ್ನು ಯಾರಿಗೆ ಮಾರಿದ? ಸೈತಾನನಿಗೆ ಮಾರಿದ. ಆದಾಮನು ಬಡವನಾದ. ಆದಾಮನಿಗೆ ಈಗ ತಿರುಗಿ ಈ ಭೂಮಿಯನ್ನು ಕೊಂಡುಕೊಳ್ಳಲಿಕ್ಕೆ ತಾಕತ್ತಿಲ್ಲ. ಆದಾಮನಿಗೆ ಈಗ ತಾಕತ್ತಿಲ್ಲ. ಯೇಸು ಬಂದಾಗ ಸೈತಾನ ಕರ್ಕೊಂಡೋಗಿ ಹೇಳ್ತಾನೆ, ಇದೆಲ್ಲ ಯಾರಿಗೆ ಕೊಡಲ್ಪಟ್ಟಿದೆ? ನನಗೆ ಕೊಡಲ್ಪಟ್ಟಿದೆ. ಸೈತಾನಿಗೆ ಗೊತ್ತಿಲ್ಲ ಯಾರ ಹತ್ರ ಮಾತಾಡ್ತಾ ಇದ್ದಾನಂತೇಳಿ ಹೇಳಿ, ಈ ಭೂಮಿ ಯಾರ್ದು ಅಂತೇಳಿ ಹೇಳಿ ಅವನಿಗೆ ಗೊತ್ತಿಲ್ಲ. ಆದ್ದರಿಂದ ಆದಾಮನಿಗೆ ತಿರುಗಿ ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಆಗಲಿಲ್ಲ. ತಂದೆಯಾದ ದೇವರು ನಮ್ಮ ಸಮೀಪ ಬಂಧುವಾಗಿ, ನಮ್ಮ ಸಹೋದರನಾಗಿ ಈ ಲೋಕಕ್ಕೆ ಆತನು ಬಂದು ಶಿಲುಬೆಯಲ್ಲಿ ಬೆಲೆಯನ್ನು ಕಟ್ಟಿ ನನ್ನನ್ನು ನಿಮ್ಮನ್ನು ಗುಲಾಮತನದಿಂದ ಬಿಡಿಸಿದನು. ಹಲ್ಲೆಲೂಯಾ. ಸೈತಾನನ ಆಧಿಪತ್ಯದಿಂದ ನನ್ನನ್ನು ನಿಮ್ಮನ್ನು ಬಿಡಿಸಿದನು. ಆತನು ಈ ಭೂಮಿಗೂ ಆತನು ಕ್ರಯ ಕಟ್ಟಿ ಹೋದನು. ಆದ್ದರಿಂದ ಈ ಭೂಮಿ ಯಾರನ್ನು ಎದುರು ನೋಡುತ್ತೆ? ದೇವ ಮಕ್ಕಳ ಪ್ರತ್ಯಕ್ಷತೆ ಯಾವಾಗ ಬರ್ತದಂತೇಳಿ ಹೇಳಿ ಈ ಭೂಮಿಗೆ ಎದುರು ನೋಡ್ತಾ ಇದೆ. ಯಾಕಂದರೆ ನಿಮ್ಮೊಂದಿಗೆ ಈ ಭೂಮಿಗೂ ಕೂಡ ಏನಾಗಲಿಕ್ಕಿದೆ? ಈಗೊಂದು ನೂತನ ಅಲ್ವಾ ಆಗಲಿಕ್ಕಿದೆ. ಹಾಗಾಗಿ ಪ್ರಿಯರೇ, ಆದಾಮನು ಬಡವನಾದ, ಸೈತಾನನಿಗೆಲ್ಲ ಮಾರಿದ. ಆದಾಮನಿಗೆ ತಿರುಗಿ ಇದನ್ನು ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆದ್ದರಿಂದ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ ಅಲ್ಲಿ 2ನೇ ಅಧ್ಯಾಯಕ್ಕೆ ನಾವು ಬರಬೇಕಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಚನ. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತು. ಆತನು ಬಹು ಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಯಾಕಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ಸಾಕು. ಯಾರು ಸಹೋದರ? ಅದು ಯಾರು? ಯೇಸು ಅಲ್ಲ? ಯೇಸು. ಯಾಕಂತೇಳಿ ಹೇಳಿದರೆ, ಆತನೇನಾದಂತೇಳಿ ಹೇಳಿದರೆ, ನಮಗೆ ದೊಡ್ಡ ಅಣ್ಣ ಆಗಿ ಈ ಲೋಕಕ್ಕೆ ಆತನು ನಮ್ಮ ಸಮೀಪ ಬಂಧುವಾಗಿ ಬಂದು ನಮಗೋಸ್ಕರ ಆತನು ಏನು ಮಾಡಿದಂತಾರೆ? ಬೆಲೆಯನ್ನು ಕಟ್ಟಿ ಸೈತಾನನ ಆಧಿಪತ್ಯದಲ್ಲಿರೋರನ್ನು ಬಿಡುಗಡೆ ಮಾಡಿ ಇವತ್ತು ತನ್ನ ರಾಜ್ಯಕ್ಕೆ ಆತನು ಸೇರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ನಾನು ಹೇಳ್ತೇನೆ, ನಮ್ಮ ಧರ್ಮ ಕಾರ್ಯಗಳು ಅಥವಾ ನಾವು ಇದನ್ನು ಮಾಡಿ 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 ನೀತಿವಂತರಾಗ್ತೇವೆ, ನಾವು ಇದನ್ನು ಮಾಡಿ ಪರಲೋಕಕ್ಕೆ ಹೋಗ್ತೇವೆ. ಇಲ್ಲ. ದೇವರು ಏನು ಮಾಡಿದಾನೋ ಅದನ್ನು ನೋಡಿ ನಾವು ನಂಬಬೇಕು ಇವತ್ತು. ಹಲ್ಲೆಲೂಯಾ. ದೇವರು ಏನು ಮಾಡಿದ್ದಾನೆ? ಯಾಕಂದ್ರೆ ಸತ್ಯವೇದ ಹೇಳ್ತೇವೆ, ಒಬ್ಬನಾದರೂ ಇಲ್ಲ ನೀತಿವಂತನು, ಒಬ್ಬನಾದರೂ ಇಲ್ಲ. ಆದರೆ ನೀನು ನೀತಿವಂತನಾಗಿದ್ದು ಹೇಗೆ? ನೀತಿವಂತಳಾಗಿದ್ದು ಹೇಗೆ? ದೇವರು ಉಚಿತಾರ್ಥವಾಗಿ ಅಲ್ಲೋ ತನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 3ನೇ ಅಧ್ಯಾಯ 22ನೇ ವಚನದಿಂದ, ದೇವರಿಂದಾಗುವ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನಿಂದ ನಂಬುವುದರಿಂದಲೇ. ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ತೀರಾ? ಪಕ್ಕದವರಿಗೆ ನಾವು ಕೈ ಕೊಟ್ಟು ಹೇಳೋಣ, ಜೋರಾಗಿ ಹೇಳೋಣ. ದೇವರಿಂದ ಆಗುವ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ.
ಹಲ್ಲೆಲೂಯ. ನೀನು ಇನ್ನೊಂದು ಕುರಿ ಮರಿ ತಗೊಂಡೋಗಿ ಕೊಯ್ಬೇಕಂತೇಳಿ ಇಲ್ಲ. ನೀನು ಅದಕ್ಕೋಸ್ಕರ ಒಂದು ಎಷ್ಟರ ಕಾಣಿಕೆ ಕೊಡ್ಬೇಕಂತೇಳಿ ಇಲ್ಲ. ಯಾಕಂತೇಳಿ ಹೇಳಿದ್ರೆ ಯೇಸು ಕ್ರಿಸ್ತನು ನಂಬುವುದರಿಂದ ನೀನೇನಾದೀಗ. ಹಾಗಾದ್ರೆ ನಂಬುವುದು ಅಂತೇಳಿ ಹೇಳಿದ್ರೇನು? ದೇವರ ವಾಕ್ಯವನ್ನು ಅಲ್ಲಿ ಅಂಗೀಕಾರ ಮಾಡುವುದು. ಇದು ಕೂಡ ಅದೇ, ದೇವರ ವಾಕ್ಯವನ್ನು ನಾವು ಅಂಗೀಕರಿಸುವುದು, ದೇವರ ವಾಕ್ಯವನ್ನು ನಾವು ರಿಸೀವ್ ಮಾಡುವುದು. ಮತ್ತು ಮುಂದೆ ಹೇಳ್ತದೆ, ನಂಬುವುದರಿಂದಲೇ ನಂಬುವರೆಲ್ಲರಿಗೂ ದೊರಕುವಂಥದ್ದು. ಅದು ಯಾರೇ ಆಗಿರ್ಬೋದು. ನೀನು ಇಲ್ಲಿ ಕುಳಿತ ನಿನ್ನ ಹಿನ್ನೆಲೆ ಯಾವುದೇ ಇರ್ಬೋದು, ನೀನು ಯಾವುದೇ ಸಂಪ್ರದಾಯದಲ್ಲಿ ಯಾವುದೇ ನಂಬಿಕೆಯಿಂದ ಬಂದಿರ್ಬೋದು, ಆದರೆ ನೀನು ಯೇಸುವನ್ನು ನಂಬ್ತೀಯ, ನಿನಗೆ ನೀತಿವಂತಳು ಎಂಬಂಥ ನಿರ್ಣಯ ದೇವರಿಂದ ನೀನು ಹೊಂದಿಕೊಳ್ಳುತ್ತೆ. ಹಲ್ಲೆಲೂಯಾ. ನಿನ್ನ ಬ್ಯಾಕ್ಗ್ರೌಂಡ್ ದೇವರಿಗೆ ಬೇಡ. ಆದ್ದರಿಂದ ಮುಂದೆ ಹೇಳ್ತದೆ ಏನಂತೇಳಿ ಹೇಳಿದರೆ, ಯಾಕೆ ಅಂತೇಳಿ ಹೇಳಿದರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಾಗಾದರೆ ಈ ಭೂಮಿ ಮೇಲಿರುವ ಮನುಷ್ಯರೆಲ್ಲರೂ ಯಾರು? ಪಾಪ ಮಾಡಿ ಆದಾಮ ನಿಮಿತ್ತವಾಗಿ ಎಲ್ಲರೂ ಪಾಪಿಗಳಾಗಿ ಬಿಟ್ಟಿದ್ದಾರೆ. ಆಮೇಲೆ ಮುಂದೆ ಹೇಳ್ತದೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಹಾಗಾದರೆ ಇವತ್ತು ಕೃಪೆ ನಮಗೆ ಆಧಾರ. ಹಲ್ಲೆಲೂಯಾ. ಯಾಕಂದರೆ ಧರ್ಮಶಾಸ್ತ್ರ ಯಾರ ಮೂಲಕ ಬಂತು? ಮೋಶೆಯ ಮೂಲಕ ಬಂತು. ಕೃಪೆ ಯಾರ ಮೂಲಕ ಬಂತು? ಯೇಸು ಕ್ರಿಸ್ತನ ಮೂಲಕ ಬಂತು. ಹಾಗಾಗಿ ನನಗೂ ನಿನಗೂ ಯಾವುದು ಆಧಾರ ಅಂತೇಳಿ ಹೇಳಿದರೆ ಕೃಪೆ ಆಧಾರ. ಆದ್ದರಿಂದ ಅಲ್ಲಿ ಹೇಳ್ತದೆ ಏನಂತೇಳಿ ಹೇಳಿದರೆ, ಆತನು ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಮಗೆಂಥ ಸೌಭಾಗ್ಯ ಸಿಕ್ಕಿದೆ ಇವತ್ತು. ನಮಗೆಂಥ ಸೌಭಾಗ್ಯ ಸಿಕ್ಕಿದೆ. ಹಾಗಾಗಿ ಒಂದು ವೇಳೆ ಇನ್ನೂ ನಿಮ್ಮ ಮನಸ್ಸಿನಲ್ಲಿ, ಯಾರ್ದಾದ್ರೂ ಮನಸ್ಸಿನಲ್ಲಿ ಅಂಥ ಕಾನ್ಷಿಯಸ್ ಇದೆಯಾ, ನನಗಿನ್ನೂ ಬಿಡುಗಡೆ ಆಗಬೇಕು, ನನಗಿನ್ನೂ ಬಿಡುಗಡೆ ಆಗಬೇಕು, ಅಥವಾ ನನ್ನಲ್ಲಿ ಅಥವಾ ಪಾಪದ ಪ್ರಜ್ಞೆಗಳು ಇನ್ನೂ ನಿನ್ನನ್ನು ಪೀಡಿಸ್ತಾ ಇದೆಯಾ, ಒಂದು ವೇಳೆ ಅದರಿಂದ ಬಿಡುಗಡೆ ಹೊಂದಬೇಕಾದರೆ ಕೃಪೆಯನ್ನು ನೀನು ಆಧಾರ ಮಾಡಿಕೊಳ್ಬೇಕು. ದೇವರೇ, ಇದರಿಂದ ನಾನು ಹೊರಗೆ ಬರಬೇಕು, ದೇವರೇ ಇದರಿಂದ ನನಗೆ ಹೊರಗೆ ಬರಬೇಕು, ನನ್ನಿಂದ ಆಗ್ತಾ ಇಲ್ಲ. ಪೌಲ ಏನು ಮಾಡ್ದೆ ಗೊತ್ತಾ? ಅಯ್ಯೋ, ಇದರಿಂದ ಬಿಡಿಸುವವರು ಯಾರು ನನ್ನನ್ನು? ಎಲ್ಲಿ? ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, 24ನೇ ವಚನದಲ್ಲಿ ಅವನು ಹೇಳ್ತಾನೆ, ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪ ಎಂಬ ನಿಯಮಕ್ಕೆ ಆಳಾಗಿಯೂ ನಡೆಸಿಕೊಳ್ಳುವವನಾಗಿದ್ದೇನೆ. ಇದು ಏನಂತ, ನಾವಾಗೇ ಹೋಗಬೇಕು, ಆಳಾಗಿ ಅಲ್ವಾ? ಅವನು ಹೇಳ್ತಾನೆ, ನನ್ನಷ್ಟಕ್ಕೆ ನಾನೇ ಅಂತೇಳಿ ಹೇಳ್ತಾನೆ ಅವನು. ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪ ಎಂಬ ನಿಯಮಕ್ಕೆ ಆಳಾಗಿಯೂ ನಡ್ಕೊಳ್ಳುವವನಾಗಿದ್ದೇನೆ. ಹಾಗಾದರೆ ದೇವರು ನಮ್ಮ ಮುಂದೆ ಇದೆ. ದೇವರು ಏನಿಟ್ಟಿದ್ದಾನೆ? ಮರಣವನ್ನಿಟ್ಟಿದ್ದಾನೆ, ಜೀವವನ್ನಿಟ್ಟಿದ್ದಾನೆ, ಆಶೀರ್ವಾದವನ್ನಿಟ್ಟಿದ್ದಾನೆ, ಶಾಪವನ್ನಿಟ್ಟಿದ್ದಾನೆ. ಯಾವುದನ್ನು ಕೂಡ ಚಾಯ್ಸ್ ಯಾರು ಮಾಡ್ಬೋದು? ನಾವು ಮಾಡ್ಕೊಳ್ಬೇಕು, ಯಾವುದು ಬೇಕು ನಮಗೆ ಅಂತೇಳಿ ಹೇಳಿ. ಅದಕ್ಕೆ ಬೈಬಲ್ ಹೇಳ್ತದೆ, ಇವತ್ತು ನಾವು ಕರ್ಮ ಮಾರ್ಗದಿಂದ ನಮಗೆ ಬಿಡುಗಡೆ ಆಗಿರೋದು ಅಲ್ಲ, ನಾವು ಚರ್ಚಿಗೆ ಬಂದು ಬಿಡುಗಡೆ ಆಗಿದ್ದಲ್ಲ, ಬಿಡುಗಡೆ ಆದದಕ್ಕೆ ಚರ್ಚಿಗೆ ಬರೋದೀಗ. ಹಲ್ಲೆಲೂಯಾ. ನಮಗೆ ಬಿಡುಗಡೆ ಆದದ್ರಿಂದಲೇ ನಾವು ದೇವರ ಸನ್ನಿಧಿಗೆ ಬರ್ತಾ ಇದ್ದೇವೆ. ನಮಗೆ ಬಿಡುಗಡೆ ಆದದ್ರಿಂದಲೇ ದೇವರು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ನಮಗೆ ಬಿಡುಗಡೆ ಆದದ್ರಿಂದಲೇ ನಾವು ಏನು ದೇವರಿಗೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಆದರೆ ನಾವು ಮಾಡುವುದರಿಂದ ಬಿಡುಗಡೆ ಅಲ್ಲ, ದೇವರು ಬಿಡುಗಡೆ ಮಾಡಿದ್ರಿಂದ ನಾವು ಅದನ್ನು ಅಲ್ವಾ ಮಾಡ್ತಾ ಇದ್ದೇವೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯನ್ನು ಈ ಹೊಸ ವರ್ಷದಲ್ಲಿ ನಾವು ಈ ಮೊದಲ ತಿಂಗಳಲ್ಲಿ ಇದ್ದೇವೆ. ಯಾಕೆ ನಾನು ಹೇಳ್ತೇನೆ ಅಂತೇಳಿ ಹೇಳಿದರೆ, ದೇವರ ವಾಕ್ಯ ಪ್ರತಿಯೊಂದು ಕೂಡ ನೆರವೇರ್ತಾ ಇದೆ. ಯಾಕಂದರೆ ಲೋಕದಲ್ಲಿ ಆಗುವಂಥ ಸುದ್ದಿಗಳು, ನಿಮಗೆ ನ್ಯೂಸ್ಗಳಿರ್ಬೋದು, ಬೇರೆ ಬೇರೆ ಸಂಗತಿಗಳಲ್ಲಿ ನೀವು ಕೇಳಬೇಕಾದ್ರೆ, ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ಸರಿ ಹೇಳಿದೆ, ಅದು ಏನಂತೇಳಿ ಹೇಳಿದರೆ, ಲೋಕಕ್ಕೆ ಅದು ಸುದ್ದಿ ಆದರೆ ಸಭೆಗೆ ಅದು ಸೂಚನೆ.
ಸಭೆಗೇನದು? ಎಲ್ಲರೂ ಹೇಳಿ ಜೋರಾಗಿ. ಏನು ಸೂಚನೆ? ಬರೋಣ, ಕರ್ತನು ಬರ್ತಾ ಇದ್ದಾನೆ, ಕರ್ತನು ಬರ್ತಾ ಇದ್ದಾನೆ. ಯಾಕಂದರೆ ನೀವು ನೋಡಿ ಅಲ್ಲಿ ಎಲ್ಲ ಈಗ ನಾವು ಅನೇಕ ದೇಶಗಳು ಯುದ್ಧಗಳು ನಡೀತಾ ಇದೆ. ಎಲ್ಲಿ ಕೂಡ ಸಮಾಧಾನ ಇಲ್ಲ. ಜನರಿಗೀಗ ಸಮಾಧಾನ ಬೇಕು, ಸಮಾಧಾನಕ್ಕೋಸ್ಕರ ಹಾರೈಸ್ತಾ ಇದ್ದಾರೆ. ಅದು ಯೇಸುವಿನಿಂದ ಹೊರತು ಬೇರೆ ಯುದ್ಧದಲ್ಲಾಗಲಿ ಅಥವಾ ಬೇರೆ ಹಣಕಾಸಿನಲ್ಲಾಗಲಿ ನಮಗೆ ಸಮಾಧಾನ ಸಿಕ್ಕುವಂಥದ್ದಲ್ಲ. ಹಾಗಾಗಿ ನಾವು ನೋಡ್ತಾ ಇದ್ದೇವೆ, ಇನ್ನೊಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಿರಿಯಾ, ದಮಸ್ಕ. ಬೈಬಲ್ ಹೇಳ್ತದೆ ಅದು ಕಂಪ್ಲೀಟ್ ಏನಾಗ್ತದಂತೆ, ನಿರ್ಜನವಾಗಿ ಹೋಗ್ತದೆ. ಒಂದೇ ವಚನ ಓದಿ ನಾವು ಪ್ರೇಯರ್ ಮಾಡೋಣ. ನಾವು ಯೆಶಾಯನು ಬರೆದ ಪ್ರವಾದನ ಗ್ರಂಥ 17ನೇ ಅಧ್ಯಾಯ ಅಲ್ಲಿ 1ನೇ ವಚನದಿಂದ, ದಮಸ್ಕದ ವಿಷಯವಾದ ದೈವೋಕ್ತಿ, ದಮಸ್ಕವು ಇನ್ನು ಊರಾಗಿರದೆ ಹಾಳು ದಿಬ್ಬವಾಗುವುದು. ನೀವು ನೋಡಿ, ನ್ಯೂಸ್ ನೋಡಿದರೆ ಗೊತ್ತಾಗ್ತದೆ ಏನಾಗಿದೆ ಇವತ್ತಂತೇಳಿ. ದಮಸ್ಕಸ್ ಆಯಿತಾ, ಇನ್ನು ಊರಾಗಿದ ಹಾಳು ದಿಬ್ಬವಾಗುವುದು. ಅರೋಯೇರಿನ ಪಟ್ಟಣಗಳು ನಿರ್ಜನವಾಗಿ ಮಂದಿಗಳಿಗೆ ಆಸರೆಯಾಗುವುದು. ಅವು ಯಾವ ಹೆದರಿಕೆ ಇಲ್ಲದೆ ಅಲ್ಲಿ ತಂಗುವುದು. ಎಫ್ರಾಯಿಮಿಗೆ ರಕ್ಷಣೆಯಾಗುವುದು. ಕೋಟೆಯು ದಮಸ್ಕವು ನಡೆಸುವ ರಾಜ್ಯಾಧಿಕಾರವು ರಾಜರೆಲ್ಲ ಓಡಿ ಹೋಗಿದ್ದಾರೆ, ಅಲ್ಲಿ ರಾಜರೇ ಇಲ್ಲ. ನೀವು ನೋಡಿ. ಹಾಗಾಗಿ ಇದೆಲ್ಲ ನಡೆದರೆ ಕರ್ತನು ಕೂಡ ಬರುವುದು ಬೇಗನೆ ಬರಲಿಕ್ಕಿದ್ದಾನೆ. ಇಲ್ಲಿನ ಅರಸರು ಓಡಿ ಹೋಗ್ಬೋದು, ಆದರೆ ನಮ್ಮ ಅರಸನಿದ್ದಾನೆ ಈಗ. ಹಲ್ಲೆಲೂಯಾ. ನಮ್ಮ ಅರಸನು ನಮ್ಮನ್ನು ಕರೆದೊಯ್ಯಲಿಕ್ಕೆ ಆತನು ಬರಲಿಕ್ಕಿದ್ದಾನೆ. ಒಂದು ಕ್ಷಣ ನಾವು ಎದ್ದು ನಿಂತುಕೊಳ್ಳೋಣ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ನಾವು ಕೊನೆಯದಾಗಿ ದೇವರು, ಯಾಕಂದರೆ ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ, ಸರ್ವಶಕ್ತನು, ಆತನು ನಮ್ಮನ್ನು ಕರೆದೊಯ್ಯಲಿಕ್ಕಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು. ಕುರಾಬಾ ರಾಬಾ ಶಗದ ಗದ ಗದ ಬರ ಬರ. ಥ್ಯಾಂಕ್ ಯು ಜೀಸಸ್. ಸರ್ವವನ್ನೇ ಯೋಧನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗುವ ತಾಣವು. ನೀನೆಲ್ಲರಡೆ ನಿಜವಾದ ದೇವರು. ಕೈಗಳೆತ್ತಿ ಆರಾಧಿಸುವೆನು. ಯೇಸು ರಕ್ಷಕನು ನೀನು. ಸರ್ವವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲ ಒಬ್ಬರು. ಶಾಖ ನಿನ್ನೇನೆ ನನ್ನ ಬಲವು, ನೀನೇ ನನ್ನಡಗುವ ತಾಣವು. ನೀನೇ ನಿಜವಾದ ದೇವರು. ನಿನಗೆ ಆರಾಧಿಸುವೆನು ಯೇಸು. ಎಸ್ ಲಾರ್ಡ್. ಓ ಪವಿತ್ರಾತ್ಮನೇ, ನಿನ್ನ ಆಳ್ವಿಕೆಗಾಗಿ ಸ್ತೋತ್ರ. ಪವಿತ್ರಾತ್ಮನೇ, ನಿನ್ನ ಸಹಾಯ ದೇವರೇ, ನಿನ್ನ ಚಲಿಸುವಿಕೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಸಂಪೂರ್ಣ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಪವಿತ್ರಾತ್ಮ ದೇವರೇ, ಓ ಯೇಸುವನ್ನು, ಓ ಥ್ಯಾಂಕ್ ಯು ಜೀಸಸ್. ಯೇಸುವನ್ನು ನಾವು ಮೇಲೆ ಕೆತ್ತೋಣ.
ಯೇಸುವೇ ರಕ್ಷಕ, ಯೇಸುವೇ ನಿಜವಾದ ದೇವರು. ಎಲ್ಲ ಸುಳ್ಳು ಸಂಗತಿಗಳು, ಎಲ್ಲ ಸುಳ್ಳು ವಿಚಾರಗಳು ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಅದು ನಿಷ್ಕ್ರಿಯಾಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಮುರಿಯಲ್ಪಡಲಿ. ದೇವರೇ, ನಿನ್ನ ಸಹಾಯಕ್ಕಾಗಿ ಸ್ತೋತ್ರ. ನೀನು ಕರುಣಿಸು ದೇವರೇ, ನಿನ್ನ ಕರುಣೆ ದೇವರೇ. ನನ್ನ ಬಲವು ನೀನೇ, ಬದುವ ಸ್ಥಾನವು ನೀನೇ, ನಿಜವಾದ ದೇವರು. ಮೊಣಕಾಲು ನಾಮೇಸುವೆನು. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ರಿ ಬಾಬಾ ಬಾಬಾ ಬರಖಂದರ ಬಶದರ ಬಾಬಾ, ಓ ರಿ ಬಾಬಾ ಬಾಬಾ ಶಖದರ ರಖಂದರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ರಕ್ತದಿಂದ ನನ್ನ ಶೋಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ, ನಿನ್ನ ಕೊಂಡಾಡುವೆ. ಯೇಸು ರಕ್ತದಿಂದ, ಯೇಸು ರಕ್ತದಿಂದ ನನ್ನ ಶುದ್ಧಿಸಿದೆ. ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ, ನಿನ್ನ ಕೊಂಡಾಡುವೆ. ಯೇಸು ರಕ್ತ, ಯೇಸು ರಕ್ತದಿಂದ ನನ್ನ ಶುದ್ಧಿಸಿದೆ. ಯೇಸು ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ, ಹಲ್ಲೆಲೂಯಾ. ಗಣಮನಮ ಶಗದ ಗಣಗಣ, ಓ ರಿಖಂದರ ಬಾಬಾ 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 ಶೆದೆರೆ. ಹಾಲೆಲೂಯಾ. ಎಲ್ಲರೂ ಆಚೀಚೆ ನೋಡ್ಬಿಡ್ರಿ, ಎಲ್ಲರೂ ಆರಾಧನೆ ಮಾಡಿ. ಹಾಲೆಲೂಯಾ. ಎಲ್ಲರೂ ಆರಾಧನೆ ಮಾಡಿ ಸ್ವರೈತಿ. ಎಲ್ಲರೂ ಎಲ್ಲರೂ ಲೂಯಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ರಿರಬಾ ಶಬಾ ಬಾಬಾ ಬಾಬಾ ಬರಕ ರಿಬಾನನ ಬದಕದರೆ ರೇ. ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. Hallelujah, 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 Rima mama, hallelujah, Yesaya, hallelujah. Hallelujah, baba baba baba, rigana mama mashagada gada 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 rabashiri. Hallelujah, nade karune, oh nina karune, nina preethi, nina daye ukki hariyale.
ನಿನ್ನ ಕರುಣೆ ಉಕ್ಕಿ ಹರಿಯಲಿ ಕರ್ತನೆಪ್ಪ. ಓ ಪವಿತ್ರಾತ್ಮನ ಬಿಡುಗಡೆ, ಓ ಯೇಸುವಿನಿಂದಾದ ಬಿಡುಗಡೆ, ಓ ತಂದೆಯಾದ ದೇವರೇ, ಓ ನೀನು ಕೊಟ್ಟಂತ ಬಿಡುಗಡೆ ಶಾಶ್ವತವಾದ ಬಿಡುಗಡೆ. ಓ ವೈರಿಯೇ, ನಿನ್ನ ಬಾಲಗಳು ಮುರಿಯಲ್ಪಟ್ಟಿದೆ. ಓ ಫೈರ್, ಬೆಂಕಿ, ಫೈರ್, ಎಸ್ ಎಸ್, ಫೈರ್, ಫೈರ್ ಹೋಲಿ ಗೋಸ್ಟ್, ಫೈರ್ ಹೋಲಿ ಗೋಸ್ಟ್. ಎಲ್ಲ ಸುಡ್ತಾ ಇದೆ, ಸುಡ್ತಾ ಇದೆ. ಓ ಬೆಂಕಿ ಹತ್ತಿಕೊಂಡಿದೆ, ಬೆಂಕಿ ಹತ್ತಿಕೊಂಡಿದೆ. ಎಸ್ ಎಸ್ ಎಸ್, ಇದು ಕೊನೆಯದು, ಮುಗೀತು. ಓ ಬೆಂಕಿ ಬೆಂಕಿ ಹತ್ತಿಕೊಂಡಿದೆ, ಎಲ್ಲ ಲಯವಾಗಿ ಹೋಗ್ತಾ ಇದೆ, ಎಲ್ಲ ಉರಿದು ನಾಶವಾಗಿ ಹೋಗ್ತಾ ಇದೆ. ಓ ಇನ್ನು ಮುಂದೆ ಯಾವ ಅಥಾರಿಟಿ ಇಲ್ಲ, ಎಲ್ಲ ಬೆಂಕಿ. ಎಸ್ ಎಸ್, ಓ ಎಲ್ಲ ಉರಿದು ಲಯವಾಗಿ ಹೋಗ್ತಾ ಇದೆ, ಎಲ್ಲ ಸುಟ್ಟು ಹೋಗ್ತಾ ಇದೆ. ಎಸ್ 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 ಎಸ್, ಸಂಪೂರ್ಣ ಬಿಡುಗಡೆ ಕರುಣಿಸು ದೇವರೇ. ಎಸ್, ಥ್ಯಾಂಕ್ ಯು ಲಾರ್ಡ್. ಯೇಸುವೇ, Hallelujah, hallelujah. ನೀನೇ ಸಿಂಹಾಸನಾಸೀನನು ಯೇಸುವೇ, ನಿನ್ನ ಸ್ತುತಿಸುವೆ ಯೇಸುವೇ. ಪರಿಶುದ್ಧ ಅಲಂಕಾರದೊಡನೆ ಕೈ ಮುಗಿಯುವೆ ಯೇಸುವೇ. ನೀನೇ ಸಿಂಹಾಸನಾಸೀನನು ಯೇಸುವೇ, ಸ್ತುತಿಸುವೆ ಯೇಸುವೇ. ಪರಿಶುದ್ಧ ಅಲಂಕಾರದೊಡನೆ ಯೇಸುವೇ. ಥ್ಯಾಂಕ್ ಯು ಲಾರ್ಡ್. ದೇವರೇ, ನಿನ್ನ ವಚನಗಳಿಗಾಗಿ ಸ್ತೋತ್ರ. ನಾವು ಸಭೆಯಾಗಿ ಮತ್ತು ಆನ್ಲೈನ್ ಅಲ್ಲಿ ಎಲ್ಲೆಲ್ಲಿ ಸೇರಿ ಬಂದಿದ್ದಾರೆ ದೇವರೇ, ಮುಂದೆಯೂ ಇದನ್ನು ಯಾರು ನೋಡ್ತಾರ ದೇವರೇ, ಅವರೆಲ್ಲರಿಗೂ ಒಂದು ದೇವರೇ ಮಹಾ ಸಂತೋಷ ದೇವರೇ. ಇವತ್ತು ಕೇಳಿದ ಹಾಗೆ ಇಲ್ಲಿ ಒಬ್ಬೊಬ್ಬರೊಳಗೆ ಕರ್ತನೆಪ್ಪ ಆ ಮಹಾ ಸಂತೋಷ, ಗ್ರೇಟ್ ಜಾಯ್ ದೇವರೇ, ಆ ಸಂತೋಷ ಉಕ್ಕಿ ಹರಿಯಲಿ. ಹಿಂದೆ ಕಂಡಂತ ಐಗುಪ್ತರನ್ನು ಇನ್ನು ಮುಂದೆ ನೀವು ಕಾಣುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವರೇ. ಈ ದಿನ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆ ಎಂಬುದಾಗಿ ಹೇಳಿದಂತ ನನ್ನ ದೇವರು ದೇವರೇ, ಇಲ್ಲಿರುವ ಒಬ್ಬೊಬ್ಬ ಮಕ್ಕಳನ್ನು, ಸಭಾಪಾಲಕನವರ ಕುಟುಂಬವನ್ನು, ಅದೇ ರೀತಿಯಲ್ಲಿ ದೇವರೇ ಹುದುಗುತ್ತೇನಪ್ಪ, ಕಳೆದ ದಿನದಿಂದ ಅನೇಕ ದಿನದಿಂದ ಪೀಡೆಗೆ ದೇವರೇ ಒಂದು ಒಳಗಾದಂತ ದೇವರೇ ಕುಟುಂಬಕ್ಕೆ ದೇವರೇ ನಿನ್ನ ಕರುಣೆ, ನಿನ್ನ ದಯೆ ದೇವರೇ ಹುದುಗುತ್ತೇನಪ್ಪ ದೇವರೇ. ಅವರೆಲ್ಲ ದೇವರಪ್ಪ ನೀನು ಅವರನ್ನು ಕರ ತಂದಿದ್ದೆ, ಅದಕ್ಕಾಗಿ ಸ್ತೋತ್ರ. ನೀನು ಅವರನ್ನು ಹುಡುಕಿಕೊಂಡು ಹೋಗಿದ್ದೆ, ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ ದೇವರೇ. ನಾವೆಲ್ಲ ಸಭೆಯಾಗಿ ಕರ್ತನೆ ಇವತ್ತು ಬಂದಿರೋದ ಅದು ಕರ್ತನೆ ಈ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಸಂಪೂರ್ಣ ಬಿಡುಗಡೆ ದೇವರೇ. ಯಾದವ್ ಮತ್ತು ದೇವರೇ ಹೌದು ಶೋಭ ಮಗುವನ್ನು ನಿನ್ನ ರಕ್ತದಲ್ಲಿ ನಾವು ಮುದ್ರಿಸ್ತೇವೆ. ಎಲ್ಲೆಲ್ಲಿ ದೇವರೇ ವಿಚ್ ಕ್ರಾಫ್ಟ್, ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ನ ಬಲಗಳು, ಸೈತಾನ ಕಾರ್ಯಗಳೆಲ್ಲ ದೇವರೇ ನೀನು ದೇವರೇ ಸಂಪೂರ್ಣ ಕುಟುಂಬದ ಬಿಡುಗಡೆಗಾಗಿ ಸ್ತೋತ್ರ ಮಾಡ್ತೇನೆ. ನಿನ್ನ ಕರುಣೆ, ನಿನ್ನ ದಯೆ ಅವರ ಮೇಲೆ ಇರಲಿ. ನಿನ್ನ ಅಗ್ನಿ ಪ್ರಕಾರದ ಬೇಲಿ ಆ ಕುಟುಂಬದ ಮೇಲೆ ಇರಲಿ ದೇವರೇ. ಈ ಸ್ಥಳಕ್ಕಾಗಿ ಸ್ತೋತ್ರ. ಈ ಸ್ಥಳವನ್ನು ಒಂದು ಮಹಿಮೆಯ ಒಂದು ಸ್ಥಳವಾಗಿ ದೇವರೇ, ನಿನ್ನ ಮಹಿಮೆ ಪ್ರಕಟವಾಗುವುದಕ್ಕಾಗಿ ಈ ಸ್ಥಳವನ್ನು ನಿನ್ನ ಸೇವಕರಿಗೆ ನೀನು ಕೊಟ್ಟಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ ದೇವರೇ. ಈಗಾಗಲೇ ನೀನೆಲ್ಲಾ ರೀತಿಯ ಸಹಾಯ ಮಾಡ್ತಾ ಬಂದಿದ್ದೆ. ಇನ್ನು ಮುಂದೆ ಇದಕ್ಕೆ ಬೇಕಾದ ಎಲ್ಲಾ ಸಹಾಯ ಯೇಸುವಿನ ನಾಮದಲ್ಲಿ ಒದಗಿ ಬರಲಿ ದೇವರೇ. ಈ ವರ್ಷದಲ್ಲಿ ದೇವರೇ ಹುಡುಕತೇನಪ್ಪ, ಕನಸು ಕಂಡಂತ ಒಂದು ಸ್ಥಿತಿ
ದೇವರೇ ಹೌದು ಕತ್ತೇನಪ್ಪ, ಹೀಗೆ ಆಯ್ತಾ ಎಂಬುದಾಗಿ ಜನರು ಆಶ್ಚರ್ಯ ಪಡುವಂತೆ ಈ ಸ್ಥಳವನ್ನು ನೀನು ದೇವರ ಈ ಪಟ್ಟಣದಲ್ಲಿ ಎತ್ತಿ ನಿಲ್ಲಿಸುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಮಹಿಮೆ ಘನತೆ ನಿನಗುಂಟಾಗಲಿ. ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ತಂದೆಯೇ, ಆಮೇನ್ ಆಮೇನ್.